ಜನರ ವೇದಾಮತಿ ಕೆಡಿಸುವ ಸಾಧುನಿಯ ಗುಣಿಗೆ ಮಣಿಯುವೆನೋ, ಸಾಧುನಿಯ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜಗೊಳ್ಳನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬಂದ ಜೀವರಿಗೆಲ್ಲ ಅದ್ವೈತ ಪೂರ್ಣಾಗಿ ಸುಂದರನಾಗಿ ಗೈದ ಶ್ರೀ ಜಯಸಿದ್ಧ ಸಿದ್ಧಾರೂಢರಿಗೆ ನತನಪ್ಪೆ, ಸಿದ್ಧಾರೂಢರಿಗೆ ನತನಪ್ಪೆ. ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗಂಜರಿಗೆ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವನರಿಗಳು. ಬಾಳ ಶಕ್ತಿಯ ಸುಮ್ಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ವೇದಾಂತ್ಯಂಬ ಶಾಸ್ತ್ರವನ್ನು. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಸಿದ್ಧಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ಇಂದಿನ ಕಾರ್ಯದಲ್ಲಿ ಆಗಮಿಸಿದಂಥ ಶರಣಶ್ರೀ ಹುಣಿಶಾಳಿನ ಪರಮ ಸದ್ಗುರುಗಳ ಶ್ರೀಚರಣಕ್ಕೂ ವಂದಿಸಿ ತಮ್ಮೆಲ್ಲರಿಗೂ ಅಭಿವಂದಿಸಿ ಇಂದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 15ನೆಯ ಅಧ್ಯಾಯದ 11ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಶ್ಲೋಕದಲ್ಲಿ ನಿನ್ನೆ ದಿನ 10ನೇ ಶ್ಲೋಕದಲ್ಲಿ ಹೇಳಿದಂತೆ
ಇದೇ ವಿಷಯವನ್ನು ಈ 11ನೇ ಶ್ಲೋಕದಲ್ಲಿ ವಿಸ್ತಾರವನ್ನು ಮಾಡುತ್ತಾ ಶ್ರೀಕೃಷ್ಣ ಭಗವಂತನು ಅರ್ಜುನನಿಗೆ ಬೋಧೆಯನ್ನು ಮಾಡುವ ಸಂದರ್ಭ. ಯತಂತೋ ಯೋಗಿನ್ ಅಶ್ವೇನಾಂ ಪಶ್ಯಾಂತ್ ಅವ್ಯವಸ್ಥಿತಂ ಯತಂತೋ ಅಪ್ರಕೃತ್ಮಾನೋ ನೈನಂ ಪಶ್ಯಂತ ಚೇತಸ ಅಂತ ನಿನ್ನೆ ಆಗಿದೆ ಆಗಿಲ್ಲಲ್ಲ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಮಹಾತ್ಮರು ಅಂದ್ರೆ, ಯತಂತೋ ಯೋಗಿನಶ್ಯೇನಂ ಪಶ್ಯಂತ್ಯ ಆತ್ಮನ ವ್ಯವಸ್ಥಿತಂ ಯತಂತೋ ಅಪ್ರಕೃತ ಆತ್ಮನೋ ನೈನಂ ಪಶ್ಯಂತಂ ಚೇತನ ಅಂತ ಇಲ್ಲಿ ಪ್ರಯತ್ನ ಮಾಡಿ ಯೋಗಿಗಳು ನಮ್ಮಲ್ಲಿಯೇ ಇರುವಂಥ ಆತ್ಮನನ್ನು ನಾವು ನೋಡಬೇಕು ವಿನಃ ನಮ್ಮನ್ನು ನಾವು ಬಿಟ್ಟು ಆತ್ಮನನ್ನು ಪರಮಾತ್ಮನನ್ನು ತಿಳಿಯಲಿಕ್ಕೆ ಹೋದರೆ ದಶಮ ಪುರುಷನ ಗತಿಯಂತೆ. ಭಾಳ ಸಲ ನೀವೆಲ್ಲ ಕೇಳಿರಿ. ಹಾಗೆ ಆಗಬಾರದು ಅಂದರೆ ಏನು ಮಾಡಬೇಕು ಅಂದರೆ, ಅರ್ಜುನ ನಿನ್ನಲ್ಲಿ ಇರುವಂಥ ಇಂದ್ರಿಯಗಳನ್ನು ವಿಷಯಗಳಿಂದ ಮರಳಿಸಿ ಅವುಗಳನ್ನು ಮನಸ್ಸಿನಲ್ಲಿ ಲೀನ ಮಾಡಿ ಆ ನಂತರ ಏನು ಮಾಡಬೇಕು ಅಂತ ವಿಚಾರ. ಭಾಳಷ್ಟು ವಿಚಾರ ಮಾಡಿದಾಗ ಬಹಿರ್ಮುಖವಾಗಿರ್ತಕ್ಕಂಥ ಇಂದ್ರಿಯಗಳ ಮತ್ತು ಇಂದ್ರಿಯಗಳ ವೃತ್ತಿಗಳನ್ನು ಅಂತರ್ಮುಖದಲ್ಲಿ ಅತ್ಯಂತ ದೊಡ್ಡ ಸಾಧನ ಅಂತ ಎಲ್ಲ ಋಷಿಗಳು ಸಂತರ ಮಹಾತ್ಮರ ಅಭಿಪ್ರಾಯ. ಯಾಕಂದ್ರೆ ಒಳಗೆ ಇರುವಂಥ ವ್ಯಕ್ತಿಯನ್ನು ನೋಡಬೇಕಾಗಿದ್ರೆ ಮನೆಯ ಹೊರಗೆ ನೋಡಿದ್ರೆ ಆ ವ್ಯಕ್ತಿ ನಮಗೆ ಕಾಣೋದಿಲ್ಲ ಅಂತ. ಮನೆಯೊಳಗಿನ ವ್ಯಕ್ತಿಯನ್ನು ನಾವು ನೋಡಬೇಕಾಗಿದ್ರೆ ಮನೆ ಒಳಗಡೆ ಬಂದು ನೋಡಬೇಕು ವಿನಃ ಹೊರಗಡೆ ಹುಡುಕಾಡಿದರೆ ನೋಡಿದರೆ ಆ ಒಂದು ವಸ್ತುವಿನ ಪರಿಚಯ ನಮಗಾಗೋದಿಲ್ಲ. ಹಾಗಾಗಿ ಅಂತರ್ಮುಖಿಯಾದ ಪರಮಾತ್ಮ. ಎಲ್ಲ ಶಾಸ್ತ್ರಗಳ ಉದ್ದೇಶ ಏನಂದ್ರೆ, ಪರಮಾತ್ಮನನ್ನ ನೀನು ನೋಡಬೇಕಾಗಿದ್ದಂದ್ರೆ ಅಂತರ್ಮುಖಿಯಾಗಿ ನೋಡು, ಬಹಿರ್ಮುಖವಾಗಿ ನೋಡಲಿಕ್ಕೆ ಹೋಗಬೇಡ ಅಂತ ಅವರ ಅಭಿಪ್ರಾಯ. ಹಾಗಾಗಿ ನಂತರ ಆ ಇಂದ್ರಿಯಗಳನ್ನು ಅಂತರ್ಮುಖ ಮಾಡಿ ಮನಸ್ಸಿನಲ್ಲಿ ಲಯ ಮಾಡಬೇಕು. ಆ ನಂತರ ಆ ಮನಸ್ಸನ್ನು ಕೂಡ ಆತ್ಮನಲ್ಲಿ ಲಯ ಮಾಡುವವರಿಗೆ ಮಾತ್ರ ಯೋಗಿಗಳು ಬಲ್ಲವರು ಜ್ಞಾನಿಗಳು ಎನ್ನುತ್ತಾರೆ ಎಂದು. ಕೊನೆಗೆ ಏನು ಮಾಡೋದು ಅಂದರೆ, ಯೋಗದಲ್ಲಿ ನಿಜಗುಣ ಮಹಾಶಿವಯೋಗಿಗಳು ಕೈವಲ್ಯ ಪದ್ಧತಿ ಎನ್ನುವ ಗ್ರಂಥದಲ್ಲಿ ಯೋಗ ಪ್ರತಿಪಾದನಾ ಸ್ಥಳ ಅಂತ ಒಂದು ಸ್ಥಳವನ್ನೇ ಮಾಡ್ಯಾರ ಮಹಾತ್ಮರು. ಅದರಲ್ಲಿ 5 ಯೋಗವನ್ನು ಹೇಳಿ ಕೊನೆಗೆ ಯಾವ ಯೋಗ ಹೇಳಿದ್ರು? ರಾಜಯೋಗ ಅಥವಾ ಶಿವಯೋಗ. ಎಲ್ಲರ ಅಭಿಪ್ರಾಯ ಏನು ಅಂದರೆ, ಆತ್ಮನನ್ನ ನೋಡಬೇಕಾಗಿತ್ತಂದ್ರೆ ಮನಸ್ಸು ಮಾತ್ರ ಆತ್ಮನಲ್ಲೇ ಲಯವಾಗದಿದ್ದು ಬರೇ ಇಂದ್ರಿಯಗಳು ಲಯವಾಗಿದ್ದರೆ ಅವರಿಗೆ ಆತ್ಮಜ್ಞಾನದ ಅನುಭವ ಆಗುವುದಿಲ್ಲ ಅಂತ ಅಭಿಪ್ರಾಯ. ಗ್ರಂಥಕರ್ತರ ಅಭಿಪ್ರಾಯ ಇರಲಿ, ಅವರು ಬಲ್ಲವರು, ಅವರು ಜ್ಞಾನಿಗಳು, ಬಹಳ ವಿಚಾರವನ್ನು ಮಾಡುವಂಥವರು, ಅವರು ಹೇಳಿದ ಮಾತು ಇರಬಹುದು.
ನಮಗೆ ಅನುಭವಕ್ಕೆ ಬರಬೇಕಲ್ಲ. ನಮಗೆ ಅನುಭವಕ್ಕೆ ಬರಬೇಕಾಗಿದ್ರೆ ನಮ್ಮನ್ನು ನಾವು ತಿಳಿದು ನೋಡ್ಬೇಕಂತ, ನಮ್ಮನ್ನು ನಾವು ತಿಳಿಬೇಕು. ನಿದ್ರಾವಸ್ಥೆಯಲ್ಲಿ ಎಲ್ಲರಿಗೂ ನಿದ್ದೆ ಬಂದದ. ಆ ಗಾಢವಾದ ನಿದ್ದೆಯಲ್ಲಿ ಇಂದ್ರಿಯಗಳು ಅಂತರ್ಮುಖ ಆಗ್ಯವೋ ಬಹಿರ್ಮುಖವಾಗ್ಯವೋ? ಅಂತರ್ಮುಖ ಆಗ್ಯವ, ಎಲ್ಲರಿಗೂ ಅನುಭವ. ಅಜ್ಞಾನಿಗೂ ಅಂತರ್ಮುಖ, ಜ್ಞಾನಿಗೂ ಅಂತರ್ಮುಖ, ಯೋಗಿಗೂ ಅಂತರ್ಮುಖ. ನಿನ್ನೆ ಹೇಳಿದವಲ್ಲ, ಗೂಗಿಗಳಂತರೂ ಅಜ್ಞಾನಿಗಳು ಕೂಡ ಅಂತರ್ಮುಖ. ಯಾವ ಅವಸ್ಥೆಯಲ್ಲಿ? ನಿದ್ರಾವಸ್ಥೆಯಲ್ಲಿ ಮಾತ್ರ. ಅಂದಾಗ ಆ ಇಂದ್ರಿಯಗಳು ಅಂತರ್ಮುಖ ಆದಾಗ ಆತ್ಮಜ್ಞಾನದ ಅನುಭವ ನಮಗಾಗಿದೇನು? ಆಗಿಲ್ಲಲ್ಲ. ಮತ್ತೆ ಬಹಿರ್ಮುಖವಾದಾಗ ಎಂದಿನಂತೆ ಜೀವಭಾವ ಅಂದರು. ಮೊದಲು ಹೆಂಗಿತ್ತು ಅದರಂತೆ ಜೀವಭಾವ ಇದ್ದರೆ ನಿಜ ನಿಗಮ ಗುರುವಿನಿಂದ ಅರಿದೊಡೆ ಏನು ಮುಕ್ತಿ ಸಾಧ್ಯಬಹುದೇ ಅಂದರೆ ಸಾಧ್ಯವೇ ಇಲ್ಲ ಅಂತ ಅವರೇ ನಿಶ್ಚಯ ಮಾಡ್ಯಾರ. ನಾವು ಹೇಳೋದು ಬೇಕಾಗಿಲ್ಲ. ಕಾರಣ ಬರೀ ಇಂದ್ರಿಯಗಳು ಅಂತರ್ಮುಖವಾಗಿ ಮನಸ್ಸಿನಲ್ಲಿ ಲಯ ಆದವು. ಎಲ್ಲಿ? ನಿದ್ರಾವಸ್ಥೆಯಲ್ಲಿ ಇಂದ್ರಿಯಗಳು ಮನಸ್ಸಿನಲ್ಲಿ ಲಯ ಆದವು. ಮನಸ್ಸು ಎಲ್ಲಿ ಲಯ ಆಯಿತು? ಅವಿದ್ಯೆಯಲ್ಲಿ ಲಯ ಆಯಿತು. ಮತ್ತೆ ಆ ಅವಿದ್ಯೆ ಜಾಗ್ರಾವಸ್ಥೆಯಲ್ಲಿ ಯಾವಾಗ ಕೋಳಿ ತನ್ನ ಮರಿಗಳನ್ನು ಪಕ್ಕದಲ್ಲಿಟ್ಟುಕೊಂಡು ಯಾರಿಗೆ ಕಾಣಲಾರದಂತೆ ಗುಪ್ತವಾಗಿಟ್ಟಿತ್ತು, ಕೋಳಿ ಕಾಣ್ತದಿವನ ಮರಿಗಳು ಕಾಣುತ್ತಿದ್ದಿಲ್ಲ. ಯಾವಾಗ ಗೂಡಿನಿಂದ ಮತ್ತೆ ಹೊರಗೆ ಬಂದ ತಕ್ಷಣ ಆ ಕೋಳಿ ಪಕ್ಕವನ್ನು ಬಿಚ್ಚುತ್ತದ, ಅದರಲ್ಲಿ ಮುಚ್ಚಿಟ್ಟಂತ 10 ಮರಿಗಳು ಮತ್ತೆ ಹೊರಗೆ ಬರ್ತಾವೆ. ಅದರಂತೆ ಮನಸ್ಸಿನಲ್ಲಿ ಲಯವಾದಂಥವು ಮನಸ್ಸು ಜಾಗ್ರಾವಸ್ಥೆಗೆ ಬಂದಾಗ ಮತ್ತೆ ಯಥಾವತ್ತಾಗಿ ಆ ಯಾವ ಇಂದ್ರಿಯಾದಿಗಳು ಬಹಿರ್ಮುಖವಾಗಿಯೇ ಕಾರ್ಯನಿರ್ವಹಿಸುತ್ತವೆ ವಿನಃ ಅಂತರ್ಮುಖ ಆಗೋದಿಲ್ಲ. ಆ ಕಾರಣ ಅರ್ಜುನರಿಗೆ ಹೇಳುವಂಥ ಮಾತೇನೆಂದರೆ, ಆ ಮನಸ್ಸನ್ನ ಅಂತರ್ಮುಖ ಮಾಡು. ಬರೀ ಇಂದ್ರಿಯಾದಿಗಳನ್ನ ಅಂತರ್ಮುಖ ಮಾಡೋದಷ್ಟೇ ಅಲ್ಲ, ಅದು ನೀನು ಪ್ರಯತ್ನ ಮಾಡದಿದ್ದರೂ ಕೂಡ ಅಂತರ್ಮುಖ ಆಗ್ತಾವ. ನಿದ್ದೆಗೆ ಪ್ರಯತ್ನ ಮಾಡಿರೇನು? ಇಲ್ಲಲ್ಲ. ಮತ್ತೆ ಅಂತರ್ಮುಖ ಹೆಂಗಾದವು? ಸ್ವಭಾವ ಅಂತ, ಸ್ವಭಾವ. ಆದರೆ ಈ ಮನಸ್ಸನ್ನು ಆತ್ಮನಲ್ಲಿ ಲಯ ಮಾಡೋದು ಹೇಗೆ? ಅದೊಂದು ಪ್ರಶ್ನೆ ಇಟ್ಟಾರ. ಮನಸ್ಸು ಲಯ ಮಾಡುವ ಸಾಧನ ಯಾವುದು? ಇಂದ್ರಿಯಗಳನ್ನು ಲಯ ಮಾಡುವ ಸಾಧನ ಅನೇಕ ಉಂಟು. ಯೋಗಿಗಳು ಧ್ಯಾನಾಸಕ್ತರಾದಂಥ ಸಂದರ್ಭದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಅಗ್ನಿ, ತಮಗೆ ಇಷ್ಟವಾದ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಯೋಕೋ ಮನಸ್ಸಿನಿಂದ ಅದನ್ನು ಧ್ಯಾನ ಮಾಡ್ತಾ ಹೋದಂತೆಲ್ಲ ಧ್ಯಾನದ ವಸ್ತು ಲಯ ಆಗ್ತದೆ. ಧ್ಯಾನ ಯಾವುದು ಮಾಡಿವಿ? ಒಂದು ಮೂರ್ತಿಯ ಧ್ಯಾನ ಮಾಡಿಕತ್ತೀವಿಲ್ಲ, ಅದರ ಲಯ ಆಗ್ತದೆ. ಆ ಲಯ ಆದಾಗ ಅಲ್ಲೇ ಸತ್ಯದ ದರ್ಶನ ಆಗುತ್ತದೆ ಅಂತ ಯೋಗಿಗಳ ಅಭಿಪ್ರಾಯ, ಯೋಗ ಮಾಡೋರ ಅಭಿಪ್ರಾಯ. ಅದು ಇಲ್ಲಿ ಮಹಾತ್ಮರು ಹೇಳ್ತಾರ, ಮನಸ್ಸು ಲಯ ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ಸಾಧನ ಯಾವುದು ಅಂತ ವಿಚಾರ ಮಾಡಿ ನೀ ತಲೆ ಕೆಡಿಸಿಕೊಂಡು ಅಲ್ಲಿ ಇಲ್ಲಿ ಹುಡುಕಿ ಆಯುಷ್ಯವನ್ನು ವ್ಯರ್ಥವಾಗಿ ಕಳೆಯಬೇಡ. ಆ ಮನಸ್ಸು ಲಯ ಆಗಬೇಕಾಗಿದ್ರೆ ವೇದಾಂತದ ಶಿರೋಭಾಗದಲ್ಲಿ ಇರುವಂಥ ಜ್ಞಾನದ ರಂಬೆಯಲ್ಲಿ
ತತ್ವಮಸಿ ಮಹಾವಾಕ್ಯ ಅನ್ನುವಂಥ ಏನು ಫಲ ಅದ, ಹಣ್ಣಾದ, ಅದನ್ನು ಸೇವನೆ ಮಾಡೋವರೆಗೂ ಆ ಹಣ್ಣಿನ ರುಚಿ, ಹಣ್ಣಿನ ಸ್ವಾದ, ಹಣ್ಣಿನ ಸಿಹಿ ನಮಗಾಗೋದಿಲ್ಲ. ಮರದ ಮೇಲೆ ಇಲ್ಲೇನು ಆವ ನಮಗೆ ಯಾಕೆ ಆಗಿಲ್ಲ ಅಂದರೆ ಅದನ್ನು ಮರ ಹತ್ತಬೇಕು, ಅದನ್ನು ಕಿತ್ತಬೇಕು, ಕಿತ್ತಿ ಮತ್ತೆ ತಿಂದಾಗ ಮಾತ್ರ ಅದರ ಸ್ವಾದ ಆಗ್ತದೆ. ಇವನ್ನ ಅಲ್ಲಿವರೆಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಕಾರವಾಗಿ ಇಲ್ಲಿ ಏನು ಮಾಡ್ಬೇಕ್ರಿ, ಇಲ್ಲಿ ಗಿಡ ಹತ್ತೋದಿಲ್ಲ, ಕಿತ್ತೋದಿಲ್ಲ, ತಿನ್ನೋದಿಲ್ಲ. ಇಲ್ಲಿ ವೇದಾಂತದ ಶಾಸ್ತ್ರಗಳನ್ನ ಶ್ರೋತ್ರಿಯ ಬ್ರಹ್ಮಸ್ಥ ಸದ್ಗುರುವಿನಿಂದ ಮೊದಲು ಶ್ರವಣ ಮಾಡು, ಎರಡನೇದ್ದು ಮನನ ಮಾಡು, ಮೂರನೆಯದು ನಿಧಿಧ್ಯಾಸನ ಆದಾಗ ಮಾತ್ರ ಈ ಮನಸ್ಸು ಎಲ್ಲಿ ಲಯ ಆಗ್ತದೆ, ಆತ್ಮನಲ್ಲಿ ಲಯ ಆಗ್ತದೆ. ಮತ್ತು ಆತ್ಮನಲ್ಲಿ ಮನಸ್ಸು ಲಯ ಆದಾಗ ಆ ಮನಸ್ಸು ಏನಾಯಿತು, ವಿಷಯಾಕಾರವಾಗಿದ್ದು ಮನಸ್ಸು ಆತ್ಮಾಕಾರ ಆಗ್ತದೆ. ಆತ್ಮಾಕಾರ ಯಾವಾಗ ಮನಸ್ಸು ಆಗುತ್ತದೆಯೋ ಆ ಕ್ಷಣದಲ್ಲಿ ಜನ್ಮ ಜನ್ಮಾಂತರದಿಂದ ಹಲವು ಜನ್ಮಗಳಲ್ಲಿ ವಿಷಯ ಸುಖಗಳಿಂದ ಆದಂಥ ಆನಂದ ನಾಶ ಆಗ್ತದೆ. ನಿರ್ವಿಷಯ ಆನಂದ ಆವಾಗ ಆಗ್ತದೆ. ಯಾವಾಗ ನಿರ್ವಿಷಯ ಆನಂದ ಆಯ್ತಿಲ್ಲ, ನಿರ್ವಿಷಯ ಆನಂದದಲ್ಲಿ ಕರೆಗೊಂಡು ನಿಲೆ ನೀನಿಪ್ಪೆ ನಿತ್ಯ ಸುಖಿಯಾಗಿ, ನೀರೇ ನಿತ್ಯ ಸುಖಿಯಾಗಿ. ಎಷ್ಟು ಚಂದ ಹೇಳ್ತಾನೆ ಮೈತ್ರಾದೇವಿಯೇ ಮಹಾತ್ಮರು. ಆ ಸುಖ ಯಾವಾಗ, ಇವಾಗ ಆಗದು. ಶ್ರವಣ ಮನನ ನಿಧಿಧ್ಯಾಸಗಳಿಂದ ನಮ್ಮ ಸ್ವರೂಪವೇ ಆದ ಪರಬ್ರಹ್ಮನನ್ನ ನಾವೆಲ್ಲಿ ನೋಡಕ್ ಬರ್ತದ ಅಂದರೆ ಬುದ್ಧಿ ಎಂಬ ಗುಹೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಬುದ್ಧಿಯಲ್ಲಿ ಆದದು. ಅಲ್ಲಿ ಹೇಗಿದೆ, ಬುದ್ಧಿಯಲ್ಲಿ ಗುಪ್ತವಾಗಿದೆ. ಅದು ಗುಪ್ತವಾಗಿರಲ್ಲ. ಅದನ್ನು ನೋಡಬೇಕಾಗಿದ್ರೆ ಅದಕ್ಕೆ ಯಾವುದು ಬೇಕು, ಒಂದು ಬೆಳಕು ಬೇಕಲ್ಲ. ಗುಹೆಯಲ್ಲಿ ಹೋಗ್ಬೇಕಾದ್ರೆ ಕತ್ತಲಲ್ಲಿ ಹೋದ್ರೆ ನಾವು ಬದುಕಿ ಬರೋದು ಕಷ್ಟ. ಅಲ್ಲಿ ಒಂದು ಬೆಳಕು ಬೇಕು. ಯಾರ ಬೆಳಕು ಬೇಕಂದ್ರೆ ಸೂರ್ಯನ ಬೆಳಕು ಅಲ್ಲಿವರೆಗೂ ಹೋಗೋದಿಲ್ಲ, ಚಂದ್ರನ ಬೆಳಕು ಅಲ್ಲಿವರೆಗೂ ಹೋಗೋದಿಲ್ಲ. ಮತ್ತು ಯಾರ ಬೆಳಕು ಹೋಗ್ತದಲ್ಲಿ ವಿಚಾರ ಮಾಡಬೇಕಲ್ಲ. ಸೂರ್ಯನಿಗೆ ಜಗತ್ತನ್ನೇ ಪ್ರಕಾಶ ಮಾಡುವಂತ ಸ್ವಂತ ಶಕ್ತಿಯಾದ ಪ್ರಕಾಶ ಅದ. ಆದರೆ ಗುಹೆಯಲ್ಲಿ ಇರುವಂತ ಕತ್ತಲನ್ನ ಕಳೆಯುವಂತ ಶಕ್ತಿ ಆ ಸೂರ್ಯನಿಗಿಲ್ಲ. ಸೂರ್ಯನಲ್ಲಿ ಸಾಮಾನ್ಯ ಬೆಳಕಿಲ್ಲಲ್ಲ, ಜಗತ್ತನ್ನೇ ಬೆಳಗುವಂತ ಬೆಳಕಾದ. ಆದ್ರೆ ಸಣ್ಣ ಗುಹೆಯಲ್ಲಿ ಇರುವಂತ ಕತ್ತಲನ್ನು ಕಳೆಯುವಂತ ಶಕ್ತಿ ಇಲ್ಲಲ್ಲ. ಮತ್ತೆ ಅದಕ್ಕೆ ಯಾವ ಬೆಳಕು ಬೇಕು ಅಂದ್ರೆ ಒಂದು ದೀಪದ ಬೆಳಕೇ ಬೇಕು ವಿನಃ ಸೂರ್ಯನ ಬೆಳಕು ಅಲ್ಲಿವರೆಗೂ ಹೋಗೋದೇ ಇಲ್ಲ. ಸೂರ್ಯನ ಬೆಳಕು ಹೋಗ್ತದೇನು, ಆದ್ರೆ ದೀಪದ ಬೆಳಕು ಹೋಗ್ತದಿಲ್ಲ, ಹೋಗ್ತದೆ. ಅದರಂತೆ ಜ್ಞಾನ ಅನ್ನುವುದು ಬಹಳ ಮಂದಿಗೆ ಅದರಲ್ಲಿ ಬಹಳ ಚಿಕ್ಕದು, ಬಹಳ ಸಣ್ಣದು ಅಂತ ಅಲಕ್ಷ್ಯದಿಂದ ನೋಡ್ತಕ್ಕಂಥವ್ರು ಬಹಳ ಮಂದಿ ಯಾರು. ಕರ್ಮ, ಉಪಾಸನ, ಯಜ್ಞ, ಯಾಗ, ತಪಸ್ಸು ಅವುಗಳಲ್ಲಿ ಬಹಳ ಶಕ್ತಿಯಾದ, ಜ್ಞಾನದಲ್ಲಿ ಏನಾದ ಅಂತ ಹೇಳುವರು ಕೂಡ ಬಹಳ ಉಂಟು. ಜ್ಞಾನ ಹೇಗಿದೆ ಅಂದರೆ ಈ ನಮ್ಮ ಬುದ್ಧಿಯಲ್ಲಿ ಅಡೆಯಿರುವಂಥ ಆತ್ಮನನ್ನು ನೋಡಬೇಕಾಗಿದ್ರೆ ಈ ಜ್ಞಾನದ ಜ್ಯೋತಿ ಹಿಡ್ಕೊಂಡೆ ಹೋಗಬೇಕು ವಿನಃ ಈ ದೀಪದ ಬೆಳಕನ್ನು ಇಲ್ಲಿ ನಡೆಯಂಗಿಲ್ಲ. ಆ ಗುಹೆಯಲ್ಲಿ ನಡೀತದ, ದೀಪದ ಬೆಳಕು ಹಚ್ಕೊಂಡು ಹೋಗ್ಬೋದು.
ಆದರೆ ಇಲ್ಲಿ ಬೆಂಕಿ ಹಚ್ಚಿಕೊಂಡು ಹೋಗಿ ಬರ್ತದೆ, ಸಾಧ್ಯ ಇಲ್ಲ. ಅದಕ್ಕೆ ಯಾವ ಬೆಳಕಿಗೂ ಜ್ಞಾನದ ಬೆಳಕು. ಆ ಬೆಳಕು ಎದರಿಂದ ಆಗ್ತದೆ? ಶ್ರವಣ ಮನನ ನಿಧಿಧ್ಯಾಸದಿಂದ. ಇದು ನೋಡಬೇಕು ವಿನಃ ಇದು ಆಗಬೇಕಾದ್ರೆ ಎದರಿಂದ ಆಗ್ತದೆ? ಒಲ್ಲಷ್ಟು ಒಂದಕ್ಕೊಂದು ಶಬ್ದಗಳ ತೂಕಾವಿಲ್ಲ. ನಾ ಬಹಳ ಸಲ ಹೇಳ್ತೇನೆ, ಬಹಳ ಮಂದಿ ಬಹಳ ತೂಕಗಳನ್ನು ಬಹಳ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿ ವಿಚಾರವನ್ನು ಮಾಡಿ ಬೋಧವನ್ನು ಮಾಡಿದಂಥ ಮಹಾತ್ಮರು ಜಗತ್ತಿನಲ್ಲಿ ಬಹಳ ಮಂದಿ ಉಂಟು. ಬರೀ ನಿಜಗುಣವರು ಅಂತ ಅಷ್ಟೇ ಅಲ್ಲ, ಬಹಳ ಮಂದಿ ಆಗಿ ಹೋಗ್ಯಾರ. ಆದರೆ ಇವರ ತೂಕ ಹೇಗಿದೆ ಅಂದರೆ ಬಹಳ ತೂಕ. ನಾ ಮೊನ್ನೆ ಹೇಳೀನಿ ನಿಮಗೆ, ಅಳತಿ ಅಂಗಡಿಯಲ್ಲಿ ಹತ್ತಿ ದಿಂಡನ್ನ ಜೋಳ ಉಳ್ಳಾಗಡ್ಡೆ ಚೀಲವನ್ನ ತೂಕ ಮಾಡ್ಬೇಕಾದ್ರೆ ಅಲ್ಲಿ ತಕ್ಕಡಿ ದೊಡ್ಡ ಇರ್ತಾವ, ದೊಡ್ಡ ದೊಡ್ಡ ತಕ್ಕಡಿ ಬೇಕಲ್ಲಿ. ತರಕಾರಿ ಅಂಗಡಿಯಲ್ಲಿ ಹೋದ್ರೆ ಕೈ ತಕ್ಕಡಿ ಬೇಕು, ಅವೇನು ದೊಡ್ಡ ಚೀಲ ತೂಕ ಮಾಡೋದು ಬೇಕಾಗಿಲ್ಲ. ಅಲ್ಲಿ ಇಲ್ಲೇನ್ ಬೇಕು? ಕೈ ತಕ್ಕಡಿ ಬೇಕು. ತೂಕದಲ್ಲಿ ಅಷ್ಟು ಬ್ಯಾಲೆನ್ಸ್ ಆವಂತ. ಯಾಕಂದ್ರೆ ಗಂಜಿನಲ್ಲಿ ನಡೀತದ, ಅವನು 5 kg ಹೆಚ್ಚಾಗಲಿ 5 kg ಕಡಿಮೆ ಆದರೂ ದೊಡ್ಡ ರಾಶಿ ಇರ್ತದ, ನಡ್ಕೊಂಡು ಹೋಗ್ತದ. ಬದನೆಕಾಯಿ ಬೆಂಡೆಕಾಯಲ್ಲಿ ಒಂದು 4 ಕಾಯಿ ಈ ಕಡೆ ಆ ಕಡೆ ಆಗ್ಬೋದು, ತಕ್ಕಡೆಯಲ್ಲಿ ತೂಕ ಮಾಡಿ ನಡೀತದ. ಆದ್ರೆ ಬಂಗಾರದ ಅಂಗಡಿಗೆ ಹೋಗಿರಲ್ಲ. ಬಂಗಾರ ತೂಕ ಮಾಡಬೇಕಾದ್ರೆ ಎಂಥ ತಕ್ಕಡೆ ಅಂತ, ಆ ತಕ್ಕಡೆಯನ್ನ ಒಂದು ಗುಲಗಂಜಿ ಕೂಡ ಈ ಕಡೆ ಆಗಬಾರದು, ಈ ಕಡೆ ಆಗಬಾರದು. ಒಂದು ಗುಲಗಂಜಿ ಕೂಡ ವ್ಯತ್ಯಾಸ ಆಗಬಾರ್ದು. ಆ ವ್ಯತ್ಯಾಸ ಆಗಬಾರ್ದಂತ ತಿಳ್ಕೊಂಡು ಅಂಗಡಿಯಲ್ಲಿ ಹೋದಾಗ ನೋಡ್ರಿ, ಸೂಕ್ಷ್ಮವಾಗಿ ಒಂದು ಗ್ಲಾಸಲ್ಲಿ ಚಿಕ್ಕ ತಕ್ಕಡೆಯನ್ನು ಇಡ್ತಾರ, ಗ್ಲಾಸ್ನಾಗ ಇರ್ತದ. ಯಾಕಂದ್ರೆ ಗಾಳಿ ಗೀಳಿ ಸ್ವಲ್ಪ ಬಡದ್ರೆ ತೂಕದಲ್ಲಿ ಹೆಚ್ಚು ಕಡಿಮೆ ಆದರೆ ಒಂದು ಗುಂಜಿಯಷ್ಟು ನಷ್ಟ ಆದರೆ 10,000 ನಷ್ಟ ಆಗುತ್ತೆ. ಅದಕ್ಕಾಗಿ ಮತ್ತೆ ಅವ್ರು ಫ್ಯಾನ್ ಹಾಕಿದ್ರೆ ಫ್ಯಾನ್ ಅನ್ನ ಬಂದ್ ಮಾಡ್ತಾರೆ. ಅಂಗಡಿ ಮಾಲಕ ನೋಡ್ರಿ, ಫ್ಯಾನ್ ಆಫ್ ಮಾಡಿ ತೂಕ ಮಾಡ್ತಾರೆ. ಅಂದ್ರೆ ತೂಕದಲ್ಲಿ ಬಹಳ ಅವಂತ ರೀತಿ ಅವಂತ ಅರ್ಥ ಆಯ್ತಲ್ಲ. ಆದರೆ ನಿಜಗುಣರು ಬಂಗಾರವನ್ನು ತೂಕ ಮಾಡಿದಂಗೆ ಶಬ್ದ ಹಾಕಿಲ್ಲ. ಅವರು ಬಂಗಾರದಲ್ಲಿ ಚೂರು ಹೆಚ್ಚು ಕಮ್ಮಿ ಮಾತ್ರ ನಡೀತದ, ಅಂತ ನಷ್ಟ ಏನಿಲ್ಲ. ಏನ್ 4 ದುಡ್ಡು ಆ ಕಡೆ ಆದವು, ದುಡ್ಡು ಈ ಕಡೆ ಆದವು. ಈ ಶಬ್ದಗಳಲ್ಲಿ ಏನು ಅವರು ವಿಚಾರ ಮಾಡಿ ಹಾಕ್ಯಾರ, ಆ ಶಬ್ದಗಳಲ್ಲಿ ಸ್ವಲ್ಪ ಏರುಪೇರು ಆದ್ರೆ ಏನಾಗ್ತದ್ರಿ ಅಂದ್ರೆ ಇಲ್ಲಿ ಆತ್ಮಜ್ಞಾನ ವಿನಶ್ಯತೆ. ನೋಡ್ರಿ ಏನ್ ನಷ್ಟ ಆಗ್ತದೆ? ಆತ್ಮಜ್ಞಾನವೇ ನಷ್ಟ ಆಗ್ತದೆ. ಆ ಕಾರಣದಿಂದ ಬಲ್ಲಂತ ಮಹಾತ್ಮರು ನಿಜಗುಣರು ಅವರ ಕೈವಲ್ಯ ಪದ್ಧತಿನೇ ಇರಲಿ, ಪರಮಾನುಭವಬೋಧಿ ಇರಲಿ, ಅನುಭವ ಸಾರ ಇರಲಿ, ಪಾರಮಾರ್ಥ ಗೀತೆ ಇರಲಿ, ಎಲ್ಲ ಗ್ರಂಥಗಳಲ್ಲಿ ಬಸವನಂದ್ರೆ ಹೇಳ್ತಿದ್ರು ನಮ್ಗೆ, ಇಲ್ಲಿ ಅರಿ ಬರೆದು ಮುಂದೆ ಒಂದು ದೀರ್ಘ ಹಾಕಿದ್ರೆ ಆ ರೀಗೊಂದು ಅರ್ಥ ಅದ, ದೀರ್ಘಕ್ಕೊಂದು ಅರ್ಥ ಅದ. ಅರ್ಥ ಇದ್ದಿಲ್ಲ ಅಂದ್ರೆ ಆ ದೀರ್ಘ ಹಾಕ ಅವಶ್ಯಕತೆ ಏನಿತ್ತು? ಅವಶ್ಯಕತೆ ಏನಿತ್ತಲ್ಲ, ಬರೇ ರೀ ಅನ್ಬೋದಾಗಿತ್ತಲ್ಲ. ರೀ ಮಾಡಿದ್ರು ಅವರು. ಕಾರಣ ಇಷ್ಟು ತೂಕ ಮಾಡಿ ಶಬ್ದಗಳು ಹಾಕಿರ್ತಮ್ಮ ಅಂತಿದ್ರು. ನಾವಿಲ್ಲಿ ಎಷ್ಟು ವಿಚಾರ ಮಾಡೋದೇನಂದ್ರೆ, ಇದನ್ನ ಯಾರು ಇಂಥ ಆತ್ಮ ಜ್ಞಾನವನ್ನು ಪಡೆಯಲಿಕ್ಕೆ ಇಂದ್ರಿಯಾದಿಗಳನ್ನ ಮನಸ್ಸಿನಲ್ಲಿ ಲಯ ಮಾಡಿ ಆ ಮನಸ್ಸನ್ನ ಆತ್ಮನಲ್ಲಿ ಲಯ ಮಾಡಬೇಕಾಗಿದ್ರೆ ಏನು ಬೇಕು? ಶ್ರವಣ ಮನನ ನಿಧಿಧ್ಯಾಸ ಅಂತ. ಇದು ಎಲ್ಲರಿಗೂ ಆಗ್ತದೇನು ಅಂದ್ರೆ ಇಲ್ಲ. ಇದಕ್ಕೆ ಶಾಸ್ತ್ರ ಸಂಸ್ಕಾರ ಬೇಕು. ಅಂದ್ರು ಏನ್ ಬೇಕು? ಮತ್ತೆ ಶಾಸ್ತ್ರ ಸಂಸ್ಕಾರ ಬೇಕು.
ಮತ್ತು ಯಾವ ಶಾಸ್ತ್ರ ಬೇಕು? ಮತ್ತು ಅಲ್ಲಿ ವಿಚಾರವಲ್ಲ. ಜಗತ್ತಿನಲ್ಲಿ ಅನಂತ ಶಾಸ್ತ್ರಗಳವ. ನಿಜಗುಣರು ವಿವೇಕ ಚಿಂತಾಮಣಿಯಲ್ಲಿ ಆತ್ಮಜ್ಞಾನ ಮೋಕ್ಷ ಪ್ರತಿಪಾದನಾ ಅಂತ ಹೇಳುವಾಗ ಇಡೀ ಒಂದು ಶ್ಲೋಕದಲ್ಲಿ 14 ಮಂದಿ ಮತವಾದಿಗಳನ್ನು ಬರೆದರವರು. ಗ್ರಂಥವನ್ನು ನೋಡಬಹುದು ಬಲ್ಲವರು. ಯಾರ್ಯಾರು ಯಾವುದಕ್ಕೆ ಮೋಕ್ಷ ಅಂದರು, ಯಾರ್ಯಾರು ಯಾವ ಮತವಾದಗಳು ಯಾವುದಕ್ಕೆ ಆತ್ಮ ಅಂದರು, ಅವೆಲ್ಲವನ್ನು ವಿಚಾರ ಮಾಡಿ ಕೊನೆಗೆ ಶೈವ ಮತ ಏನಾದ ಅದು ವೇದಾಂತಿ ಯೋರ್ವನೇ ಅಭೇದವಕ್ಕೂ ಅಂತ ಬರ್ದರು. ಅವ್ರ ಫೈನಲ್ ಆ ಜಜ್ಮೆಂಟ್ ಅದ. ಯಾರು ವೇದಾಂತಿ ಓರ್ವನೇ, ಯಾರು ವೇದಾಂತಿಗಳಾರ, ವೇದಾಂತ ಮತದವರಾರ, ಅವರೊಬ್ಬರೇ ಅಭೇದವಾದಿಗಳು ವಿನಃ ಉಳಿದವರೆಲ್ಲರೂ ಭೇದವಾದಿಗಳು. ಅಂದಾಗ ನಾವು ಯಾವ ಶಾಸ್ತ್ರವನ್ನು ಕೇಳಬೇಕಾಯ್ತಿಲ್ಲಿ? ಭೇದ ಶಾಸ್ತ್ರ ಕೇಳಬೇಕು, ಅಭೇದವಾದ ಶಾಸ್ತ್ರ ಕೇಳಬೇಕು. ಭೇದದ್ದು ಯಾಕೆ ಕೇಳಬಾರದು? ಈಗಾಗಲೇ ಭೇದ ಆದಂತೆ ಗುರುವಿನಲ್ಲಿ ಬಂದೀವಿ ನಾವು. ಶಾಸ್ತ್ರಕ್ಕೆ ಯಾಕೆ ಶರಣಾಗತ ಆಗಿವಂದ್ರೆ ನಮ್ಮಲ್ಲಿ ಭೇದ ಮೊದಲೇ ಆದ. ಶಿವಜೀವರ ಭೇದ ಆದ, ಜೀವ ಜಗತ್ತಿನ ಭೇದ ಆದ. ಒಟ್ಟು 5-6 ಭೇದಗಳಲ್ಲಿ 3 ಭೇದ ಮುಖ್ಯವಾಗಿ ಆಯ್ಕೆ ಮಾಡೋಣ. ಜಗತ್ತಂದ್ರೇನು, ಶಿವ ಅಂದ್ರೇನು, ಜೀವ ಎಂದರೇನು ಅಂತ ಇವು ಭೇದ ಇದ್ದದಕ್ಕೆ ಈ ಭೇದದ ಸಂಶಯಗಳನ್ನು ನಿವೃತ್ತಿ ಮಾಡಿಕೊಳ್ಳೋಕೆ ನಾವು ಗುರುವಿನಲ್ಲಿ ಬಂದೆವು. ಮತ್ತೆ ಭೇದವನ್ನು ಹೆಚ್ಚು ಮಾಡಿಕೊಳ್ಳೋಕೆ ಬಂದೀವಿ ನಾವು. ಭೇದ ನಿವೃತ್ತಿ ಆಗಬೇಕಾಗಿದ್ರೆ ನಿವೃತ್ತಿ ಆಗುವಂಥ ಶಾಸ್ತ್ರಗಳನ್ನು ಕೇಳಬೇಕು. ಅವು ಯಾವೇ ಇರಲಿ, ವೇದಾಂತಕ್ಕೆ ಸಂಬಂಧಪಟ್ಟ ಶಾಸ್ತ್ರ ಯಾವುದೇ ಇರಲಿ, ಅದಕ್ಕೆ ಯಾವುದು ಅಂದರೆ ಮೊದಲೇ ನಿರ್ಣಯ ಮಾಡ್ಯಾರ ಅವರು. 108 ಉಪನಿಷತ್ತುಗಳೇನಾವ, ಆ ಎಲ್ಲ ಉಪನಿಷತ್ತುಗಳು ಯಾವ ಪರ ಅಂದರೆ ವೇದಾಂತದ ಪರವಾಗಿ. ಅದರಲ್ಲಿ ಆ ಎಲ್ಲ ಉಪನಿಷತ್ತುಗಳು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಭಾವದಿಂದ ಆಚಾರ್ಯ ಶಂಕರರು ಮಹಾ ಉಪಕಾರವನ್ನು ಮಾಡಿ ಕೇನೋಪನಿಷತ್ತಿನಿಂದ ಚಾಂದೋಗ್ಯ ಉಪನಿಷತ್ತಿನ ಪರ್ಯಂತರವಾಗಿ 10 ಉಪನಿಷತ್ತುಗಳು ಅಂತ ಅವರು ಆಯ್ಕೆ ಮಾಡಿದ್ರು. ಅದರಲ್ಲಿ ಸರಳೀಕರಣ ಮಾಡಿದ್ರು, ಅನುಕೂಲ ಆಗಲಿ ಅಂತ. ಆ ಶಾಸ್ತ್ರಗಳನ್ನು ನಾವು ಪ್ರಯತ್ನ ಮಾಡದೆ, ಶಾಸ್ತ್ರವನ್ನು ಕೇಳದೆ ಇದು ಮುಂದಕ್ಕೆ ಹೋಗಲಿಕ್ಕೆ ಬರೋದಿಲ್ಲ. ಈ ಶಾಸ್ತ್ರ ಕೇಳಕ್ಕೆ ಯಾಕೆ ಆಗೋದಿಲ್ಲ? ಅದಕ್ಕೆ ಮತ್ತೆ ಪ್ರಶ್ನೆ, ಯಾಕೆ ಆಗೋದಿಲ್ಲಪ್ಪ ನಮ್ಮ ಶಾಸ್ತ್ರ ಕೇಳಕ್ಕೆ? ಶಾಸ್ತ್ರ ಕೇಳಕ್ಕೆ ಯಾಕಾಗಲ್ಲ ಅಂದ್ರೆ ಆತ್ಮ ಅನಾತ್ಮ ವಿವೇಕ ಇಲ್ಲದ ಬಹಿರ್ಮುಖರು ಎಷ್ಟೇ ಪ್ರಯತ್ನ ಮಾಡಿದರೂ ಅವರಿಗೆ ಆತ್ಮ ದರ್ಶನ ಆಗಲಾರದು. ಉತ್ತರ ಸ್ಪಷ್ಟ ಇಲ್ಲಿ. ಯಾರಿಗೆ ಆತ್ಮ ಅನಾತ್ಮ ವಿಚಾರ ಮಾಡುವಂತ ವಿವೇಕ ಇಲ್ಲದವರು. ನಮಗೆ ವಿವೇಕ ಇಲ್ಲೇನು? ನಮಗೆ ಬಹಳಷ್ಟು ವಿವೇಕ ಅದ, ಬಹಳಷ್ಟು ವಿಚಾರ ಅದ. ಆದರೆ ಇದು ವಿಚಾರ ಆದ, ವಿವೇಕ ಆದ ವಿನ ಮಹಾತ್ಮರ ದೃಷ್ಟಿಯಲ್ಲಿ ನಮ್ಮಂಥ ದೀಢ ಪಂಡಿತರ ವಿಚಾರಗಳೇ ಸರಿ ಅಂತ ಒಪ್ಪಬಾರದು ಅಂತ ಕೇಳುವಂಥ ಶರಣಾರ್ಥಿಗಳಿಗೆ ಮಹಾತ್ಮರು ಹೇಳ್ಯಾರ, ಸುವಿವೇಕ ಸುವಿಚಾರ ಅಂದ್ರು. ವಿಚಾರ ವಿವೇಕ ಅಂದ್ರೆ ಈ ಕಡೆ ಹೋಗ್ತದೆ. ನಮಗೆ ಯಾವ ವಸ್ತುವಿನಲ್ಲಿ ಏನೇನು ಆದ ಏನು ಇಲ್ಲ ಅಂತ ವಿಚಾರ ಇಲ್ಲ ನಮಗೆ. ಒಂದು ಬಜಾರದಲ್ಲಿ ಹೋಗಿ ಸಾಮಾನ್ಯ ಕಾಲಲ್ಲಿ ಹಾಕುವಂತ ಒಂದು ಚಪ್ಪಲಿನ ತಗೋಬೇಕಾದ್ರೆ ಎಷ್ಟು ವಿಚಾರ ಮಾಡ್ತೀವಿ ನಾವು. ವಿಚಾರ ಇಲ್ಲ ಅಂತಾರೇನು? ಒಂದು ಬಟ್ಟೆಯನ್ನು ಖರೀದಿ ಮಾಡ್ಬೇಕಾದ್ರೆ ಎಷ್ಟು ವಿಚಾರ ಮಾಡ್ತೀವಿ? ವಿಚಾರ ಇಲ್ಲ ಅಂತೇನು? ಆಗಲ್ಲ.
ಜಗತ್ತಿನಲ್ಲಿ ಪ್ರಪಂಚದ ವಿಚಾರಗಳು ಇಲ್ಲದಂತ ವ್ಯಕ್ತಿಗಳೇ ಇಲ್ಲ. ಕೆಲವರಿಗೆ ಹೆಚ್ಚಿರ್ತಾವ, ಕೆಲವರಿಗೆ ಕಡಿಮೆ ಇರ್ತಾವ. ಅದು ವಿಚಾರ ಇಲ್ಲಂತ ಅರ್ಥ ಅಲ್ಲ. ಬಜಾರಿಗೆ ಕಳಿಸಿ ಮುಂಜಾನೆ ಚೀಲ ಒಂದು 500 ರೂಪಾಯಿ ಕೊಟ್ಟು ತರಕಾರಿ ತಗೊಂಡು ಬಾರಂದ್ರೆ ಅವನು ಒಂದೇ ಕುಂಪೆಯಲ್ಲಿ ಕುಂತು ತನಗೆ ಬೇಕಾದ ಸಾಮಾನನ್ನು ಹಾಕ್ರಿ ಅಂತ ಎಲ್ಲ ತಕ್ಕಡೆಯಲ್ಲಿ ತೂಕ ಮಾಡಿಸಂಗಿಲ್ಲ. ಅವನು ಮೊದಲು 3-4 ಅಂಗಡಿಯಲ್ಲಿ ತಿರುಗ್ತಾನ. ಅವನು ತಿರುಗಿ ಆ ರೇಟ್ಗಳನ್ನು ಕೇಳ್ತಾನೆ. ಇವು ಹೆಂಗೆ ಕೆಜಿ, ಇವೆಷ್ಟು ಕೆಜಿ, ಎಷ್ಟು ಕೆಜಿ ಅಂತ ಅದೆಲ್ಲ ವಿಚಾರ ಮಾಡಿ ಮತ್ತೊಂದು ಅಂಗಡಿ ಮುಂದೆ ಬರ್ತಾನೆ. ಆ ಅಂಗಡಿಯಲ್ಲಿ ಇರುವಂತ ವಸ್ತು ಹೇಗಿದೆ ಅಂತ ಮತ್ತೆ ನೋಡ್ತಾನೆ. ಅವು ಕೊಳ್ತಾವೋ, ಕೆಟ್ಟವೋ, ತೋಟದಿಂದ ಬಂದವೋ ಅಥವಾ ಬೇರೆ ಎಲ್ಲಿಂದ ಬಂದವು ಅಂತ ವಿಚಾರ ಮಾಡಿ ಅದರ ತೂಕ ಮಾಡಿಸ್ಕೊಂಡು ಮನೆಗೆ ಬರ್ತಾನೆ. ಇದೆಲ್ಲ ವಿಚಾರ ಅದ. ಆದರೆ ಆತ್ಮಾನಾತ್ಮ ವಿಚಾರ ಅದೇನು? ಬಹಳ ಮಂದಿಗೆ ಆತ್ಮ ಅಂದ್ರೆ ಏನಂತ ಗೊತ್ತೇ ಇಲ್ಲ, ಅನಾತ್ಮ ಅಂದ್ರೆ ಏನಂತ ಗೊತ್ತೇ ಇಲ್ಲ. ಅಲ್ಲಿ ಕೆಟ್ಟದ್ದು ಯಾವುದೋ ಒಳ್ಳೇದಾದಂತ ವಿಚಾರ ಗೊತ್ತದ, ವಿವೇಕ ಅದ. ಇದು ಕೆಟ್ಟದ, ಇದು ಒಳ್ಳೇದಾದಂತ ಕೆಟ್ಟದ್ದನ್ನ ಬಿಟ್ಟು ಒಳ್ಳೇದನ್ನ ಆಯ್ಕೆ ಮಾಡ್ತೀವಿ. ಅದೇ ವಿಚಾರ ಆತ್ಮಜ್ಞಾನಕ್ಕೆ ಸಾಧನ ಆಗಿದ್ರೆ ಎಲ್ಲರೂ ಶಾಸ್ತ್ರ ಕೇಳ್ತಿದ್ರು. ಎಲ್ಲರೂ ಶಾಸ್ತ್ರ ಕೇಳ್ತಿದ್ರು. ಕೆಲವು ಜನ ಶಾಸ್ತ್ರ ಕೇಳ್ತಾರಂದ್ರೆ ಕಾರಣ ಅವರಿಗೆ ವಿವೇಕ ಆದಂತ. ಆ ವಿವೇಕ ಇಲ್ಲದೆ ಏನಾಗ್ತದ ಅಂದ್ರೆ ಬೇರೆ ಬಹಿರ್ಮುಖದ ವ್ಯಾಪಾರಕ್ಕೆ ಸಾಧ್ಯ ಆಗ್ತದೆ ವಿನ ಅಂತರ್ಮುಖದ ವಿಚಾರಕ್ಕೆ ಸುವಿವೇಕ ಕಾರಣವಿನ ಬೇರೆ ವಿವೇಕ ಇಲ್ಲಿ ಬೀಜವಾಗುವುದಿಲ್ಲ. ಹಾಗಾಗಿ ಅವರಿಗೆ ಏನು ಮಾಡಬೇಕು ಅಂದ್ರೆ ಅವರು ಅಕೃತ ಆತ್ಮರು, ಕೃತಾತ್ಮರಲ್ಲ. ಅವರು ಅಕೃತ ಆತ್ಮರಂದ್ರೆ ಮತ್ತೆ ಅವರಿಗೆ ಜನನ ಅಂದ್ರೆ ಏನು, ಮರಣ ಅಂದ್ರೆ ಏನು, ಈ ವಿಕಾರ ಅಂದ್ರೆ ಏನು, ಈ ನಾನು ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ಮುಂದೆ ಎಲ್ಲಿಗೆ ಹೋಗುವನು ಅನ್ನುವ ವಿಚಾರವೇ ಅವನಲ್ಲಿ ಹೊಳೆಯಲಿಲ್ಲ ಅಂದ್ರೆ ಅವನು ಯಾವ ಬುದ್ಧಿ ಅವನಾನಂದ್ರೆ ದೇಹಾತ್ಮ ಬುದ್ಧಿ ಉಳ್ಳವನಂತ. ಚಾರ್ವಾಕರದ ಏನು ಬುದ್ಧಿ ಆದಲ್ಲ, ದೇಹವೇ ಆತ್ಮ, ಮರಣವೇ ಮೋಕ್ಷ. ಮೋಕ್ಷ ಮೋಕ್ಷ ಅಂತಲ್ಲೋ, ಮೋಕ್ಷ ಇಲ್ಲಿ ಬ್ಯಾರೆ ಅದೇನೋ. ಎಂತ ಹುಚ್ಚಪ್ಪ ಹೇಳ್ಯಾರ? ಯಾರು ಹೇಳ್ಯಾರ ನಿಮ್ಗ? ಯಾವನು ಹೇಳಿದ? ಬಾಯಿನೂ ಸ್ವಚ್ಛ ಇಲ್ಲ. ಯಾವನು ಹೇಳಿದಂತ ಅವ್ರಿಗೊಂದು ವಿಚಾರ ಕೊಡ್ಬೇಕಲ್ಲ. ಯಾವ ಮಹಾತ್ಮರು ಹಿಡಿದಾರಪ್ಪ, ಯಾವ ಶರಣರು ಹಿಡಿದ್ರು, ಅಷ್ಟಾದ್ರೂ ಕೇಳೋ ಬುದ್ಧಿ ಅವನಿಗಿಲ್ಲ. ಯಾಕಂದ್ರೆ ಅವನು ಮೊದಲೇ ಚಾರ್ವಾಕಂತ. ಅದಕ್ಕೆ ಏನ್ ಹೇಳ್ತಾರೆ? ಮರಣವೇ ಮೋಕ್ಷ. ಯಾವಾಗ ನೀವು ಸಾಯ್ತಿದ್ದಿ ಅವಾಗ ನೀವು ಮುಕ್ತರಾಗ್ತಿದ್ದಿ. ಅದಕ್ಕೆ ಮೋಕ್ಷಕ್ಕಾಗಿ ಬೇರೆ ಏನು ಮಾಡುವ ಸಾಧನೆಗಳ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಸಾಯುವ ಪರ್ಯಂತರವಾಗಿ ನಿನಗೆ ಏನೇನು ಬೇಕಾಗಿದೆ ಎಲ್ಲವನ್ನ ಭೋಗಿಸಿ ನೀನು ಏನಾದ್ರೂ ಮಾಡೋ ವಿನಃ ನಿನಗೆ ಯಾವ ಪಾಪ ಇಲ್ಲ, ಯಾವ ಪುಣ್ಯ ಇಲ್ಲ. ಪ್ರಾಣ ಹೋದ ತಕ್ಷಣ ಮತ್ತೆ ಮುಕ್ತನೇ ಆಗ್ತದೆ ಅಂತ ಹೇಳುವಂತ ಮಹಾತ್ಮರಾರ ಚಾರ್ವಾಕರು ಅಂತ. ಅವ್ರಿಗೆ ಯಾಕೆ ಬಂತು ಅಂದ್ರೆ ಅವರಿಗೆ ಇದು ಯಾವುದು ಗೊತ್ತಿಲ್ಲಲ್ಲ. ಗೊತ್ತಿಲ್ಲದ ಕಾರಣ ಅವರಿಗೆ ಮೊದಲನೇದು ಗೊತ್ತಿಲ್ಲ, ಇಂದ್ರಿಯಾದಿಗಳನ್ನ ಜಯಿಸುವುದೇ ಗೊತ್ತಿಲ್ಲ. ಅಂದ್ರೆ ಆ ಇಂದ್ರಿಯಾದಿಗಳನ್ನ ಮನಸ್ಸಿನಲ್ಲೇ ಲಯ ಹೆಂಗ್ ಮಾಡ್ತಾರಂತವ್ರು. ಆ ಮನಸ್ಸನ್ನೆಲ್ಲ ಲಯ ಮಾಡಲಾಗದವರು ಆತ್ಮದರ್ಶನ ಹೇಗೆ ಮಾಡ್ಕೊಂತಾರಂತ ಸಾಧ್ಯ ಆದೇನದು? ಆ ಕಾರಣಕ್ಕಾಗಿ ಇಲ್ಲಿ ಮಹಾತ್ಮರು ಅವರು ಏನು ಮಾಡ್ತಾರಂದ್ರೆ ಅಜ್ಞಾನಿಗಳು ತಮ್ಮ ದುರ ಆಚಾರಗಳನ್ನ ಎಂದೆಂದಿಗೂ ಬಿಡರು. ಯಾವುದು ನಿಜಗುಂಡ್ರೆ ಹೇಳಿದಂತೆ 12 ದೋಷಗಳನ್ನ ಹೇಳ್ಯಾರ. ಎಂತೊಲೆವನು ನಿನಗೆಂತೊಲೆವನು ಕಂತು ಕಾಲ ಪುರವೈರಿ
ಗುರು ಶಂಭುಲಿಂಗ ಕರ್ಣತ್ರಯ ದೋಷವಿರೆ ನಿನಗೆ ಎಂತೊಲಿವನು. ಆ ದೋಷಗಳನ್ನ ಕಳ್ಕಕ್ಕಾಗವಲ್ತವ್ರಿಗೆ. ದೋಷನೇ ಕಳಲ್ಲ ಅಂದ್ರೆ ಈಶನ ದರ್ಶನ ಆಗ್ತದಂತ. ದೋಷ ಕಳ್ಕೊಂಡಾಗ ಈಶನ ದರ್ಶನ ಆಗ್ತದೆ, ಇಲ್ಲಂತಲ್ಲ. ದೋಷ ಕಳ್ಕಕ್ಕೆ ರೆಡಿ ಇಲ್ಲಲ್ಲ ಅವು. ಹಾಗಾಗಿ ಅವ್ರಿಗೆ ಆಗೋದಿಲ್ಲ. ಅವರು ಅಚೇತನರು, ಅಂದರೆ ಚಿತ್ತ ಚಾಂಚಲ್ಯವುಳ್ಳವರು. ಚಿತ್ತ ಅಂದ್ರೆ ಮನಸ್ಸಿನಲ್ಲಿ ಚಂಚಲತೆ ಉಳ್ಳವರು. ಆ ಮನಸ್ಸು ಚಂಚಲ ಯಾಕಾಯ್ತು? ಅಲ್ಲಿ ರಜೋಗುಣ ಪಟುತ್ವ ಇದ್ದ ಕಾರಣ ಮನಸ್ಸು ಚಂಚಲ ಆಗ್ತದ. ಡಾಕ್ಟ್ರಲ್ಲಿ ಹೋದಾಗ ಕೇಳ್ತಾರಿಲ್ಲ, ಹೊಟ್ಟೆ ನೋವು ಯಾಕಾಯ್ತು? ಒಂದು ಕಾರಣ ಹೇಳ್ಬೇಕಲ್ಲ ಅವ್ರು, ಇಂಥದಕ್ಕೆ ಹೊಟ್ಟೆ ನೋವು ಆಗ್ಯದ. ಅದಂತ ಇವ್ರ ಮನಸ್ಸು ಯಾಕೆ ಚಂಚಲ ಆಯ್ತಪ್ಪ ನಿಂದು? ರಜೋಗುಣ ದೋಷ ಅದ. ಹಾಗಾಗಿ ಸಾಧನ ಸಂಪತ್ತು ಇಲ್ಲದವನು. ನೂರಾರು ಮಾತು ಹೇಳಿದೆ ನೋಡಪ್ಪ. ಇಲ್ಲಿ ಶಮ, ದಮ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ, ಇನ್ನು ಮುಂದೆ ಮೋಕ್ಷ ಅಥವಾ ಭಕ್ತಿ ಅನ್ನುವಂಥ ವಿವೇಕ ವೈರಾಗ್ಯದಿಂದ ಪ್ರಾರಂಭ ಮಾಡ್ಯಾರ ಅವರು. ಆ ಸಂಪತ್ತು ಇಲ್ಲದವರಿಗೆ ಎಷ್ಟು ಪ್ರಯತ್ನಗಳನ್ನು ಮಾಡಿದರೂ ಕೂಡ, ಎಷ್ಟು ಶಾಸ್ತ್ರಗಳು ಕೇಳಿದರೂ ಕೂಡ, ಎಷ್ಟು ಶಾಸ್ತ್ರಗಳನ್ನು ಹೇಳಿದರೂ ಕೂಡ ಅವರಿಗೆ ಆತ್ಮಜ್ಞಾನ ಉಂಟಾಗಲಾರದು. ಯಾರಿಗ ನಮ್ಮನ್ನ ಹಿಡ್ಕೊಂಡೆ ಹೇಳ್ಯಾರ ಅವ್ರ ಶಾಸ್ತ್ರ. ಹೇಳೋರಿಗೆ ಬಿಟ್ಟು ಕೇಳೋರಿಗೆ ಅಷ್ಟೇ ಅಂತ ಹೇಳಿಲ್ಲ ಅವರು. ಹೇಳೋರ್ನ ಹಿಡ್ಕೊಂಡೇ ಹೇಳ್ಯಾರ. ನಮಗೆ ಹೇಳೋರಿಗೆ ಹಂಗಾಗಿತ್ತು, ನಮಗೆ ಆಗ್ತದ. ಕೇಳೋರಿಗೆ ನಿಮಗಾಯ್ತು, ನಿಮ್ಗೆ ಆಗ್ತದ. ಲಕ್ಷದ ಗಿಡ್ರಿ. ಶಾಸ್ತ್ರ ಕೇಳುವಾಗ ಶಾಸ್ತ್ರದ ವಾಕ್ಯಗಳನ್ನ, ಸೂತ್ರಗಳನ್ನ ನೀವು ನಂಬಬೇಕು ವಿನಃ ಗುರುವಾಕ್ಯದಲ್ಲಿ ಒಂದು ಸಲ ಅಪನಂಬಿಕೆ ಮಾಡಿದ ನಡೀತದ. ಶಾಸ್ತ್ರ ವಾಕ್ಯಗಳನ್ನ ನೀವೆಂದೂ ಅಪನಂಬಿಕೆ ಮಾಡಬಾರದು. ಯಾಕೆ? ಹೇಳುವಂತ ಗುರುವಿಗೆ ಆಗದಿದ್ದು ಪರವಿಲ್ಲ. ಶಾಸ್ತ್ರ ಗುರುವಾಕ್ಯವನ್ನು ನಂಬಿದಾಗ ನಿಮಗಾಗ್ತದಲ್ಲ ಮೋಕ್ಷ. ಇದು ಸತ್ಯ ಅಂತರು ಸುಳ್ಳು ಅಂತರು. ಹಂಗಾಗಿ ಆ ಗುರುವಿಗೆ ಆದ್ರಂತೂ ಬಹಳ ಚಲೋ ಆಯ್ತು, ಆಗಬೇಕು. ಯಾಕೆ? ಇನ್ನೊಂದು ನಿಯಮ ಅದ. ಗುರು ಯಾವಾಗ ಆಗಬೇಕು ಅಂತ ಅವನಿಗೂ ಕೂಡ ಕೆಲವು ಶಾಸ್ತ್ರದ ನಿಯಮಗಳಾವ. ಗುರು ಯಾವಾಗ ಆಗಬೇಕು, ಎಂಥವ್ರು ಆಗಬೇಕು, ಯಾವ ಸಮಯದಲ್ಲಿ ಆಗಬೇಕು ಅಂತ ನೇಮ ಅವೆಲ್ಲ ಗುರುಶಾಸ್ತ್ರಗಳಿವೆ. ಯಾವಾಗ ಗುರುವಿನಲ್ಲಿ ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನ ಅಂಗಗಳು ಇರಲು ಅವನೇ ಸೇವೆ ಗುರುವಕ್ಕೊಂದು. ಆವಾಗ ನೀನು ಶಿಷ್ಯರ ಸೇವೆ ಮಾಡಕ ಹೋಗಪ್ಪ ಅಂತ ಹೇಳ್ಯಾರ ಅವರು. ಕೊಬ್ಬರಿ, ಬೆಲ್ಲ, ತುಪ್ಪ ಎಲ್ಲ ತಿಂದು ಪೈಲ್ವಾನಾಗಿ ಶಕ್ತಿ ಬಂದ್ಮೇಲೆ ನೀ ಏನ್ ಮಾಡಕ್ ಹೋಗು? ಗರಡಿ ಮನೇಲಿ ನೀನು ಮಲಯುದ್ಧ ಮಾಡಕ್ ಹೋಗಂತ ಕಳಿಸ್ತಾರೋ, ಖಾರ ರೊಟ್ಟಿ ತಿಂದ್ರೆ ಹೋಗಂತ ಕಳಿಸ್ತಾರ. ಖಾರ ರೊಟ್ಟಿ ತಿಂದು ಒಣ ಕೊಬ್ಬರಿ, ತುಪ್ಪ ಉತ್ತುತ್ತಿ ತಿಂದವನ ಜೊತೆ ಅವನು ಮಲಯುದ್ಧ ಮಾಡಿ ಗೆದಲಿಕ್ಕೆ ಸಾಧ್ಯ ಆಗ್ತದೇನು? ಅಲ್ಲಿ ಗರಡಿ ಮನೆಯಲ್ಲಿ ತಯಾರಾಗು. ಗರಡಿಯನ್ನು ಕಲಿಸುವಂತ ಗುರುಗಳಲ್ಲಿ ಆತ ನಿನ್ನ ಪರೀಕ್ಷೆಯ ಯುದ್ಧದಲ್ಲಿ, ಮಲಯುದ್ಧದಲ್ಲಿ ನಿನ್ನ ಗೆದ್ದ ಮೇಲೆ ಬೇರೆಯವ್ರ ಜೊತೆ ಯುದ್ಧ ಮಾಡಕ್ ಹೋಗಂದ್ರು. ಹೌದಿಲ್ಲ? ಇಲ್ಲಿ ಕೂಡ ಗುರುಗಳಲ್ಲಿ ಇಷ್ಟು ಗುಣಗಳು ಯಾವಾಗ ಪ್ರಾಪ್ತಿ ಆಗ್ತದ ಆವಾಗ ಹೋಗು. ಎಲ್ಲಿ ಹೋಗು? ನೀನು ಮಹಾಭಾರತದ ಯುದ್ಧವನ್ನ ಮಾಡಕ್ ಹೋದಂತಲ್ಲ. ಮಹಾಭಾರತ ಯುದ್ಧ ಮಾಡೋದೇನಿಲ್ಲಿ ಅದು ಇಲ್ಲ. ಭಾರತ ದೇಶದ ಗಡಿಯನ್ನ ಕಾಯುವಂತ ಸೈನಿಕರ ಕೆಲಸವನ್ನ ಮಾಡೋದಲ್ಲ. ಬೇರೆ ಸೈನಿಕರ ಜೊತೆ ಯುದ್ಧ ಮಾಡೋದ ಅವಶ್ಯಕತೆ ಇಲ್ಲ. ನೀನು ದೊಡ್ಡ ಯುದ್ಧವನ್ನು ಮಾಡಕ್ ಹೋಗ್ಬೇಕಾಗ್ಯದ.
ಯಾವ ಯುದ್ಧ? ಅದು ಮಾಯಾ ಜೊತೆ. ಎಲ್ಲರನ್ನ ಗೆದ್ದವರು ಬಹಳ ಮಂದಿ ಯಾರ, ಆದರೆ ಮಾಯೆಯನ್ನ ಅಜ್ಞಾನವನ್ನ ಗೆಲ್ಲಲಿಕ್ಕೆ ಹೋಗ್ಬೇಕಾಗಿದ್ರೆ ಪೈಲ್ವಾನ ಆದ್ಮೇಲೆ ಮಲ್ಲಯುದ್ಧ ಮಾಡಕ್ ಹೋಗ್ಬೇಕು. ಅಂತ ಬ್ರಹ್ಮನಿಷ್ಠತ್ವ ಬಂದಂತ ಸದ್ಗುರುಗಳಿಗೆ ಮಾತ್ರ ಮಾಯೆಯನ್ನು ಮೀರಿ, ಮಾಯೆಯನ್ನು ದಾಟಿ ಹೋಗಕ್ಕೆ ಯಾರಿಗೆ ಸಮರ್ಥತೆ ಬಂದದಂದ್ರೆ, ಯಾರ ದೃಷ್ಟಿಯಲ್ಲಿ ಇದು ಮಿಥ್ಯಾನುಭವ, ಇದು ಸತ್ಯಾನುಭವ ಎಂದು ವದ ವಿಭೂತಿಪನ ಸದ್ಗುರುವಾಗಬೇಕು. ಲಕ್ಷಣ ಕೊಟ್ಟರಿಲ್ಲ ಮತ್ತೆ ಅವರು. ಮತ್ತೆ ನಾವು ಲಕ್ಷಣ ನೋಡ್ಲಂದ್ರೆ ತಪ್ಪು ನಮ್ಮದ. ನಾವು ಮುಂದೆ ಹೋದ್ರೂ ನಮಗೂ ತಪ್ಪಾವ, ನಿಮಗೂ ತಪ್ಪಾವಿಲ್ಲ. ಆ ತಪ್ಪು ಒಪ್ಪುಗಳಿಗೆ ಕೂಡ ಸಮಯ ಅವಕಾಶದ. ಇದು ಬಹಳ ನೆನಪಿರಲಿ, ಅವಕಾಶ. ಶಾಸ್ತ್ರ ಎಲ್ಲಿವರೆಗೆ ಅವಕಾಶ ಕೊಟ್ಟದಂದ್ರೆ, ನೀನು ಗುರುವಾಗಿದ್ದಿ ಇರಲಿ, ಆದರೆ ಅಂತ ಆತ್ಮದರ್ಶನ ನನಗಾಗಿಲ್ಲ, ನನಗೆ ಇನ್ನು ಆತ್ಮದರ್ಶನ ಆಗಿಲ್ಲ, ನಾನೇ ಆತ್ಮ ಅಂತ ದೃಢ ವಿಶ್ವಾಸ ನಿನಗಾಗಿಲ್ಲ ಅಂದ್ರೆ ಪರವಿಲ್ಲ, ಶಿಷ್ಯರಿಗೂ ಪರವಿಲ್ಲ. ಪ್ರಾಣ ಹೋಗೋದ್ರೊಳಗೆ ಅವಕಾಶ ನೋಡ್ರಿ. ಏನಂತ್ರಿ ಶರಣರೇ? ಪ್ರಾಣ ಹೋಗುವವರೆಗೂ ಗುರುಗಳಿಗೂ ಅವಕಾಶ ಅದ, ಶಿಷ್ಯರಿಗೂ ಅವಕಾಶ ಅದ. ಆದ್ರೆ ಒಂದು ವಿಚಾರ ನೆನಪಿರಲಿ, ಪ್ರಾಣ ಯಾವಾಗ ಹೋಗ್ತದ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಮೊದಲೇ ಮಾಡಿ ಹೋಗೋದು ಭಾಳ ಚಲೋಪ್ಪ, ಮತ್ತೆ ಮಾಡಲಾರ್ದ ಆಯುಷ್ಯ ಯಾವಾಗ ಹೋಗ್ತದ ಗೊತ್ತಿಲ್ಲ, ಬಡನ ಹೋದ ಗತಿ ಹಂಗ. ಅದಕ್ಕೇನು ಬರೆದರು? ಎಲ್ಲರಿಗೂ ಜನ್ಮಗಳನ್ನು ಬರೆದಾರ. ಪಾಪಾನುಗುಣದಿಂದ ಗಿಡಮರ ಕ್ರಿಮಿಯಾಗಿ ಕೀಟ ಪತಂಗಾದಿಯಾಗಿ ಅಂತ ಬರೆದಾರ, ಎಲ್ಲ ಬರೆದಾರ. ಆದರೆ ಒಬ್ಬ ಗುರುವಾಗಿ ನಮಗ ಬ್ರಹ್ಮಜ್ಞಾನ ಸಾಕ್ಷಾತ್ಕಾರ ಆಗ್ಲಾರ್ದೆ ಪ್ರಾಣ ಹೋದ್ರೆ ನಿನಗೆಲ್ಲಿ ಹುಡ್ತಿದ್ದಿ ಬ್ರಹ್ಮ ರಾಕ್ಷಸನಾಗಿ ಅಂತ ಅವ್ರು ಬೇಸಂತರು, ನಾವು ಬೇಸಂತರು. ಇದ್ರಾಗ ಯಾರು ಚಲೋ ರೀ? ತಯಾರಾಗಿ ಹೋಗಂತ. ಆದ್ರೂ ಕೂಡ ಧೈರ್ಯ ಕೊಟ್ಟಾರ. ಆಯುಷ್ಯ ಯೂಹದರೊಳಗಾಗಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವನೆಂಬ ಉಪಾಯವೇ ಧರ್ಮವೆಂದು ಹೇಳಲಿಲ್ಲ. ಹಾಗಾಗಿ ಇಲ್ಲಿ ಜೀವನು ಏನಾಗ್ಯಾನ ಅಂದ್ರೆ, ಜೀವನು ಏನೇನಾಗಿಲ್ಲ, ಜೀವನು ಪರಮಾತ್ಮನ ಅಂಶವಾನಂತ. ಅಂಶ ಅಂದ್ರೆ ಮತ್ತೆ ಬೇರೆ ಬೇರೆ ಅಂತ ಅರ್ಥ ಮಾಡಂಗಿಲ್ಲ, ಭಾಗ ಅಂತ. ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ. ಆದುದರಿಂದ ಪ್ರತಿಯೊಬ್ಬರು ತನ್ನ ಸ್ವರೂಪದಲ್ಲಿ ನಾವೇನು ಮಾಡಬೇಕಾಗ್ಯದ? ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾಗ್ಯದ. ನಾವು ಅದೇ ಸ್ವರೂಪ ಇವಿ. ಯಾರು ನಮ್ಮನ್ನ ಆತ್ಮನನ್ನಾಗಿ, ಬ್ರಹ್ಮನನ್ನಾಗಿ, ಪರಮಾತ್ಮನನ್ನಾಗಿ ಯಾರು ಮಾಡಂಗಿಲ್ಲ, ಯಾರು ಮಾಡಕ್ ಬರೋದಿಲ್ಲ, ಯಾರಿಗೂ ಬರೋದಿಲ್ಲ. ಆದರೆ ಎಲ್ಲರೂ ನಾವು ಆತ್ಮ ಸ್ವರೂಪ ಇದ್ದೀವಿ, ನಾವು ಮರ್ತೀವಿ. ಮರ್ತದನ್ನ ತಿಳಿಸಿಕೊಡಲಿಕ್ಕೆ ಗುರುನಾಥ ಬಂದು ಎಚ್ಚರ ಮಾಡ್ತಾನೆ. ಎಚ್ಚರ ಮಾಡೋದು ಗುರುವಿನ ಕೆಲಸ. ನಾವು ಗುರು ಬಂದು ಕೂಗುವಾಗ ಊರಾಗ ಬಯಲಾಟ ನಡೆದಿತ್ತು, ಎಲ್ಲರೂ ಆಟ ನೋಡಕ್ ಮಗ್ನರಾಗಿದ್ರು. ಆಗಿನ ಕಾಲದಲ್ಲಿ ಹಳ್ಳಿಯಲ್ಲಿ ತಳವಾರ ಅಂತ ಹೋಗ್ತಿದ್ರು. ಬೆಳಗ್ಗೆ ಮುಂಜಾನೆ ನಿದ್ದೆ ಬರೋ ಸಮಯ ಅದು. ಎಲ್ಲರಿಗೂ ಹೋಗಿ ಬಡಿ ಬಾರಿಸ, ಎಚ್ಚರ 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 ಅಂತ ಓಣಿಯಲ್ಲಿ ಓಣೆಲ್ಲ ತಿರುಗಿ ಬರ್ತದ. ಕಾರಣ ಏನು? ಕಳ್ಳನಿಗೆ ಒಳ್ಳೆ ಸಮಯ ಅದು, ಮನೆಯವರಿಗೆ ನಿದ್ರಾ ಸಮಯ. ಅದು ಬ್ಯಾಡ ಅಂದ್ರೆ ನಿದ್ದೆ ಬರ್ತಾವಾಗ. ಮತ್ತೆ ಅದ್ರಾಗ ಬೆಳಗ್ಗೆ ನೋಡ್ತಾರ, ಬಯಲಾಟಕ್ಕೆ ನೋಡಿದಾಗ ಒಂದು 4-5 ಮನೆ ಬಿಟ್ಟು ಒಂದು 2-3 ಮನೆ ಕಳ್ತನ ಆಗಿದ್ವು.
ಆವಾಗ ಅಂದರು ಇನ್ನು ನಮ್ಮ ಮನೆ ಕಳ್ತನ ಆಗ್ಯದಪ್ಪ, ಕಳ್ತನ ಆಗ್ಯದ. ಮತ್ತು ತಳವಾರು ಬಂದಿದ್ರಲ್ಲ, ಹೌದು ಕೂಗಿದಂಗೆ ಆಯಿತು, ನಮ್ಮ ಮನೆಗೆ ಯಾಕೆ ಬರ್ತಾರಂತ ನಾವು ಸುಮ್ಮನೆ ಮಾಡ್ಕೊಂಡ್ವಿ. ನಿದ್ದೆ ಎತ್ತದ ಕಳ್ತನ ಮಾಡ್ಕೊಂಡು ಹೋದ್ರು. ತಳವಾರ ಬಂದು ಎಚ್ಚರ ಮಾಡಾಗ ಎಚ್ಚರ ಆಗ್ಬೇಕಿಲ್ರಿ. ಎಚ್ಚರ ಆದ್ರೆ ನಾವು ಮಕ್ಕಂಡ್ರೆ ನಮ್ಮ ಮನೆ ಕಳ್ತನ ಆಗ್ತದೆ. ಅದ್ರಂಗೆ ಮಹಾತ್ಮರು, ಸಂತರು, ಸದ್ಗುರುಗಳು ಆ ಕರುಣಾಮೂರ್ತಿಗಳಾಗಿ ತಮ್ಮ ಇಡೀ ಜೀವನವನ್ನೇ ತ್ಯಾಗ ಮಾಡಿ ತಮಗೆ ಬೇಕು ಬೇಡ ಎಲ್ಲವನ್ನ ನೇಗಿ ಲೋಕ ಕಲ್ಯಾಣಕ್ಕಾಗಿ, ಸಮಾಜ ಕಲ್ಯಾಣಕ್ಕಾಗಿ, ಶುದ್ಧ ಯಾವ ಶಿಷ್ಯರ ಉದ್ಧಾರಕ್ಕಾಗಿ ಬಂದರಲ್ಲ, ಅವರು ಒಂದು ಘಂಟಾಘೋಷವಾಗಿ ಕೂಗ್ತಾರ, ತತ್ವಮಸಿ ಮಹಾವಾಕ್ಯ, ನೀ ಪರಮಾತ್ಮ ಇದ್ದು, ನೀ ಪರಮಾತ್ಮ ಇದ್ದಿ, ನೀ ಬ್ರಹ್ಮ ಇದ್ದಿ, ನೀ ಬ್ರಹ್ಮ ಇದ್ದಿ, ಆತ್ಮ ಇದ್ದಿ, ಆತ್ಮ ಇದ್ದಿ. ಅವರೆಲ್ಲ ಇಷ್ಟು ಕೂಗಿ ಹೋಗ್ಯಾರ. ಎಷ್ಟು ಮಂದಿ ಎಚ್ಚರಾಗಿವಿ ನಾವು? ಎಲ್ಲರೂ ಮಕ್ಕಳವ್ರೆ. ಅವ್ರು ಕೂಗಿಲ್ಲ ಅಂತಲ್ಲ, ಮಹಾತ್ಮರು ಕೂಗ್ತಾ ಇದ್ದಾರಲ್ಲ, ಅವಾಗ್ಲಿಂದ ಆದ್ರೆ ಮಲಗಿವಿ. ಎಲ್ಲಿ ಮಲಗಿವಿ? ಕಣ್ಣು ಮುಚ್ಚಿ ಮಲಗಿಲ್ಲ, ಎದ್ದು ಅಜ್ಞಾನದಲ್ಲಿ ಮಲಗಿವಿ ಅಷ್ಟೆ. ಎದ್ದೀವಿ, ಅಜ್ಞಾನದಲ್ಲಿ ಮಲಗಿವಿ. ಆ ಕಳ್ಳನ ಮನೆ ತಳವಾರ ಕೂಗಿದಾಗ ನಾವು ಎಚ್ಚರ ಆಗಲ್ಲ ಅಂದ್ರೆ ಮನೆ ಕಳ್ತನ ಆಯ್ತು, ಹೋಗ್ಲಿ ಬಿಡು, ಹಾಳಾಯ್ತು. ಏನ್ ಹಾಳಾಯ್ತು? ಗಳಿಸದ ಇಷ್ಟು ಬಂಗಾರ ಬೆಳ್ಳಿ, ಮನೆಗಿದ್ದ 4 ದುಡ್ಡು ನಷ್ಟ ಆಗಿದೆ ವಿನ ಮುಂದೆ ಅದನ್ನು ಗಳಿಸ್ಬೋದು, ಮತ್ತೆ ಪಡಿಬೋದು. ಆದರೆ ಮಹಾತ್ಮರು, ಸದ್ಗುರುನಾಥ ಕೂಗುವಂತ ಘಂಟಾಘೋಷ ಶಾಸ್ತ್ರ ವಾಕ್ಯಗಳೇನವಲ್ಲ, ಅವಾಗ ಹೋಗಲಿ ಬಿಡಂತ ಅಲಕ್ಷ್ಯ ಮಾಡಿ ನಾವು ಅಜ್ಞಾನದಲ್ಲಿ ಮಲಗಿದ್ವಿಲ್ಲ, ನಿನಗೆ ಭವವೇ ನಷ್ಟ, ಜರ್ಮನಿ ಹೋಯ್ತು ನೋಡ್ರಿ. ಈ ಜನ ಒಂದೇ ಹೋಯ್ತೇನಂದ್ರೆ ಯೋ ತಮ್ಮ ಭಾಳ ಅದಂತ, ಅಲ್ಲಿ ಹೋದ್ರೆ ಮತ್ತೆ ಕತೆ ಆದ. ಎಷ್ಟೋ ಜನ್ಮಗಳನ್ನ ತಿರುಗಿ ನಾವು ಮಾನವರಾಗಿ ಹುಟ್ಟಿ ಬಂದೀವಿ. ಮತ್ತೆ ಈ ಸಿಕ್ಕಂತ ಈ ಜನ್ಮವನ್ನ, ಯಾಕಂದ್ರೆ ಆತ್ಮನನ್ನ ಬ್ರಹ್ಮ ಸಾಕ್ಷಾತ್ಕಾರ ಪರಮಾತ್ಮನನ್ನ ಪ್ರಾಪ್ತಿ ಮಾಡಬೇಕಾದ್ರೆ ನರಜನ್ಮದೇಹಿ, ಈ ಮನುಷ್ಯನಾಗೆ ಹುಟ್ಟಬೇಕು. ಇವಾಗ ನಾವು ಪಡೆಯಲಿಲ್ಲ, ಎಚ್ಚರ ಆಗಲ್ಲ ಅಂದ್ರೆ ಮತ್ತೆ ಹೋಯಿತು. ಎಲ್ಲಿ ಹೋಯಿತು? ಪಾಪ ಅನುಗುಣದಿಂದ ಮತ್ತೆ ಮನುಷ್ಯನಾಗಿ ಹುಟ್ಟಿ ಬರೋದಕ್ಕೆ ಎಷ್ಟು ದೇಹಗಳು ಬೇಕು ಗೊತ್ತಿಲ್ಲ. ಅಂದ್ರೆ ಈ ನಿದ್ದೆ ಸ್ವಲ್ಪ ಹತ್ತಿತ್ತು ಅಂದ್ರೆ ಎಷ್ಟು ನಷ್ಟ ಆಯ್ತಂತ ನಾವು ವಿಚಾರ ಮಾಡಬೇಕು. ಅಲ್ಲೇನು ಬಂಗಾರ ಬೆಳ್ಳಿ ಹೋಯ್ತು ಅಷ್ಟೆ, ಇದು ಜನ್ಮ ಜನ್ಮಾಂತರಕ್ಕೆ ನಷ್ಟ ನೋಡ್ರಿ. ಆ ಕಾರಣದಿಂದ ಇಲ್ಲೇನಂದ್ರೆ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬ ಅಂಶವನ್ನ ನಾವು ಹೇಗೆ ಮಾಡಬೇಕಂತ ಇಲ್ಲಿವರೆಗೂ ಪ್ರತಿಪಾದನೆ ಮಾಡ್ತಾ ಬಂದ್ರು. ಯಾರು? ಶ್ರೀಕೃಷ್ಣ ಭಗವಂತ ಅರ್ಜುನನ ಕುರಿತು ಅಂದ್ರೆ ನಮಗಾಗಿ ಹೇಳ್ಯಾರಂತ ಅರ್ಥ ಮಾಡಬೇಕು ವಿನ ಅರ್ಜುನನಿಗಾಗಿ ಅಲ್ಲ. ಅರ್ಜುನಗಾಗಿ ನಿಮಿತ್ತವನ್ನ ಮಾಡಿಕೊಂಡು, ಹಾಗಾಗಿ ಪರಮಾತ್ಮನನ್ನ ಯಾರು ತನ್ನಲ್ಲೇ ತಾನು ತನ್ನನ್ನೇ ಪರಬಂದು ತಿಳಿಯುವುದಲ್ಲದೆ ಭಿನ್ನವಿಟ್ಟು ಅರಸಲು ಏನುಂಟು ಕಾಣಿಸಲು, ನಾನು ಅಲ್ಲಿ ಕಂಡೆ, ನಾನು ಇಲ್ಲಿ ಕಂಡೆ, ಅಲ್ಲಿ ಕಂಡೆ, ಇಲ್ಲಿ ನೋಡಿದೆ ಅಂತ ಹೇಳ್ತಾರಲ್ಲ, ನಿನಗೇನು ಕಂಡದ ಅದನ್ನು ಕುಂತು ಬಲ್ಲವ್ರ ಮುಂದೆ ಹೇಳು. ಕಂಡದ್ದು ಹೇಳು, ಏನ್ ತಪ್ಪದ? ಯಾಕಂದ್ರೆ ನಮಗೆ ನಿಜವಾದದನ್ನ ಗೊತ್ತದನ್ನ ನಾವು ಗೊತ್ತಂತ ಹೇಳ್ಬೇಕು. ಇವನ್ನ ಗೊತ್ತಿಲ್ಲದನ್ನ ಗೊತ್ತಂತ ಹೇಳಿದ್ರೆ ಹಿರಿಯರ ಮಾತನ್ನ ಮನೆಯಲ್ಲಿ ಹಿರಿಯನಿರಲಿ, ಪ್ರಪಂಚದಲ್ಲಿ ಹಿರಿಯನಿರಲಿ, ಊರುಗಳಲ್ಲಿ ಹಿರಿಯರಿರಲಿ, ಎಲ್ಲೇ ಗುರುಗಳಿರಲಿ, ಅವರ ಮಾತಿಗೆ ನಮ್ಮ ಭಾರತ ದೇಶದಲ್ಲಿ ಬಹಳ ಬಹಳ ಬೆಲೆ ಆಗ. ಅವ್ರು ದೊಡ್ಡವರಪ್ಪ, ಅವ್ರ ಹಿರಿಯರು, ಅವ್ರು ಬಲ್ಲವರು, ಅವ್ರು ಹೆಂಗೆ ನಡೀತಾರ, ನಾವು ಹಂಗೆ ನಡಿಬೇಕು ಅನ್ನುವಂಥ ವಿಚಾರದಲ್ಲಿರುವಂಥ ಒಂದು ದೇಶ ಅದು ಭಾರತ ದೇಶ. ಹಾಗಾಗಿ ಆ ನೋಡಿಕೊಳ್ಳೋದು ಎಲ್ಲಿ ನೋಡಂತ ಹೇಳ್ಬೇಕು?
ನಿನ್ನಲ್ಲಿ ನಿನ್ನ ನೋಡು ಅಂತ ಹೇಳ್ಬೇಕು, ಮತ್ತೆ ಬ್ಯಾರೆ ಇಲ್ಲ ನೋಡು ಅಂತ ಹೇಳ್ಬೇಕು. ಅವನು ನೀನು ಬ್ಯಾರೆ ನೋಡ್ಬೇಕಂತ ನೀನು ಹೇಳಿದಾಗ ಹೌದಪ್ಪ ಅವ್ರು ಹೇಳ್ಯಾರ ನಾನು ಬ್ಯಾರೆ ನೋಡ್ಬೇಕಂತ ಹೊರಗನೆ ಹುಡುಕ್ತಾನೆ ಇವನ, ತನ್ನಲ್ಲಿ ಬಿಡ್ತಾನ ಅವನು. ಅವನ ದಾರಿ ತಪ್ಪಿಸಿದವ್ರು ಯಾರು? ನಾವೆಲ್ಲ. ಅದಕ್ಕೆ ನಮಗೆ ಗೊತ್ತಿದ್ದದ್ದು ಹೇಳು. ನೀನು ಹೇಳೋ ಸಾಧನೆಗಳಲ್ಲಿ ಬೇರೆ, ಪರಂಪರಾ ಸಾಧನೆಗಳು ಬೇರೆ, ಅವ ಪರಮ ಸಾಧನೆ ಬೇರೆ. ಪರಂಪರಾ ಸಾಧನ ಅಂದರೆ ಹಿಂದಿನ ಜನ್ಮದಲ್ಲಿ ಯಾವುದೋ ಸಂಸ್ಕಾರ ಇಲ್ಲದೆ ಈ ಜನ್ಮದಲ್ಲಿ ಮಾನವ ದೇಹ ತೊಟ್ಟು ಬಂದನಂದ್ರೆ ಅವನಿಗೆಲ್ಲ ಪರಂಪರಾ ಸಾಧನೆಗಳು ಬೇಕು. ಆ ಸಾಧನೆ ಇಲ್ಲದೆ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ಯಾರ ಅವರು. ಅದು ಎಷ್ಟೋ ಜನ್ಮದಲ್ಲಿ ಈ ಶಾಸ್ತ್ರ ಶ್ರವಣವನ್ನು ಮಾಡಿ ಸ್ವಲ್ಪ ಉಳೋದಕ್ಕೆ ಮತ್ತೆ ದೇಹವನ್ನು ಬಿಟ್ಟು ಮತ್ತೆ ಮರಳಿ ಬಂದವ್ರನ್ನ ಆರು ಜಗತ್ತಿನಲ್ಲಿ ಪುಣ್ಯ ಮಾಡಿ ಸ್ವರ್ಗ ಲೋಕಕ್ಕೆ ಹೋಗಿ ಬಂದವ್ರನ್ನಾರ, ಬ್ರಹ್ಮಲೋಕ ಪರ್ಯಂತ ಹೋಗಿ ಬಂದವರಾರ, ಮತ್ತು ಇದೀಗ ನರಕ ಲೋಕದಲ್ಲೇ ಬಂದವರು ಆರ. ನರಕ ಲೋಕದಿಂದ ಬಂದವರಿಗೆ ಈ ವೇದಾಂತ ಶಾಸ್ತ್ರ ಶ್ರವಣ ಅವ್ರಿಗೆ ಹಿಡಿಸಂಗಿಲ್ಲ. ಅವ್ರಿಗೆ ಏನು ಹೇಳ್ಬೇಕು? ಪುಣ್ಯವನ್ನೇ ಮಾಡು ಹೇಳಿಲ್ಲ ಸಾಧನೆ. ಮತ್ತೆ ಅವ್ರು ಯಾಕೆ ಹೇಳಿದ್ರು? 5 ಸ್ಥಳದಲ್ಲಿ ನಿಜಗುಣ 5 ಸ್ಥಳ ಹೇಳ್ಯಾರಂತ ಹೇಳ್ತೀವಿ ನಾವು. ಶಿವಕಾರುಣ್ಯ ಸ್ಥಳ, ಜೀವ ಸಂಪೋಧನ ಸ್ಥಳ, ನೀತಿ ಕ್ರಿಯಾ ಸ್ಥಳ, ಮತ್ತೆ ಯೋಗ ಜ್ಞಾನ ಅಂತ ಹೇಳ್ಯಾರ. ಒಂದೇ ಮತ್ತೆ ಕೊನೆಗೆ ಹೇಳಿದ್ರು ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿದ್ರಲ್ಲ. ಜ್ಞಾನದಿಂದ ಮೋಕ್ಷ ಮುಕ್ತಿ ಅಂದ್ರೆ ಜ್ಞಾನ ಒಂದು ಹೇಳ್ಬೇಕಾಗಿತ್ತು. ಮತ್ತೆ 5 ಕೆಳಗೆ ನಾವು ಯಾಕೆ ಹೇಳ್ಬೇಕಾಗಿತ್ತು ಅಂದ್ರೆ ಅಧಿಕಾರಿಗಳು ಇಲ್ಲಿ ಭಿನ್ನ ಭಿನ್ನ. ಅಧಿಕಾರಿಗಳ ತಾರತಮ್ಯದಿಂದ ಎಲ್ಲ ಅಧಿಕಾರಿಗಳನ್ನ ಕೈ ಬಿಡಬಾರದು. ಅವನ್ನ ಈ ಜನ್ಮದಿಂದ ಆದರೂ ಪ್ರವೇಶ ಮಾಡಿಸಿ ಪಾಪ ಕರ್ಮಗಳನ್ನು ಬಿಡಿಸಿ ಪುಣ್ಯಾತ್ಮರನ್ನ ಮಾಡಿ ಮುಂದ ಹರನ ಅಡಿವಿಡಿ ಶಾಂತರ ಒಡನಾಡು ಅಂತ ಹೇಳಿ ಹೇಳಿ ಕೊನೆಗೆ 6 ನಾನೆಂದು ವಿಚಾರಿಸುವಂತ ಕೊನೆಗೆ ಹಿಡಿದ್ರು ಅವರು. ನಾವೆಲ್ಲರನ್ನು ಕುಂದಿಸ್ಕೊಂಡು 6 ನಾನೆಂದು ವಿಚಾರಿಸು ವಿಷಮ ಸಂಸಾರವಿದು ಕನಸೆಂದರಿ. ಅವ್ರಿಗೆ ಏನು ತಿಳಿಯಾಗಿಲ್ಲ, ಹೋಗೇ ಬಿಡ್ತಾನೆ ಹೊರಗೆ, ಹೋಗ್ತಾನೆ ಕೊಡ್ತಾನೆ, ಹೋಗೇ ಬಿಡ್ತಾನೆ. ಯಾಕ? ಅವನು ತಿಳಿಯಂಗಿಲ್ಲ ಅಂತ. ಅದಕ್ಕೆ ಏನು ಮಾಡ್ಬೇಕು? ಅವನಿಗೆ ತಿಳಿಯ ಮಾರ್ಗವನ್ನು ಹೇಳಿ ಹೇಳಿ ಸಾಯತನ ಅಲ್ಲೇ ಕೂಡಬೇಡ ಅಂತ ಹೇಳ್ಬೇಕು. ಈ ಜನ್ಮದಾಗ ಬರೀ ನಾಮಸ್ಮರಣೆಗೆ ಹೋಯ್ತಲ್ಲ, ಮತ್ತು ಮುಂದಿನ ಗತಿ ಅದಕ್ಕೆ ಕ್ರಮ ತಪ್ಪಿ ನಡೆಬದರ ಕಷ್ಟ ಇನ್ನೊಂಟೆ ಅಂತ ಅಲ್ಲಿ ಮುಗುದಾಣೆಕರ ನಿಜಗುಡು ಕ್ರಮದಿಂದ ನಡೀತು ಅಂದಾಗ ಅವ್ನಿಗೆ ಗೊತ್ತಾಗ್ತದೆ. ಪುಣ್ಯವನ್ನ ಮಾಡಿದ್ರೆ ಏನು, ಶಾಂತರ ಒಡನಾಡುವುದು ಹೇಗೆ, ನಾವು ಮುಂದೆ ಹೇಗೆ ಹೇಗೆ ಹೋಗ್ಬೇಕಂತ ಗೊತ್ತಾದಂಗೆಲ್ಲ ಒಂದೊಂದು ಮಾಡ್ತಾ ಮಾಡ್ತಾ ಮಾಡಿದ್ದನ್ನು ಬಿಡ್ತಾನ, ಹೊಸದನ್ನು ಹಿಡಿತಾನೆ. ಹಾಗಾಗಿ ಇಲ್ಲಿ ಪರಮಾತ್ಮನ ಯಾರು ನೋಡ್ತಾರಂದ್ರೆ ತನ್ನಲ್ಲಿ ಪರಮಾತ್ಮನ ನೋಡಿದವನು ಎಲ್ಲೆಲ್ಲಿಯೂ ಪರಮಾತ್ಮನ ನೋಡ್ತಾನಂತ. ಹೌದಾ ಇಲ್ಲ? ಎಲ್ಲೆಲ್ಲಿ ನೋಡಿದ ಅವನು ತನ್ನಲ್ಲಿ ಪರಮಾತ್ಮನ ನೋಡ್ತಾನಂತ ಬರದಲ್ಲ ಅವರು. ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡಿ ಬಂದಿವಿಲ್ಲ ಅವು. ನಮ್ಮಲ್ಲಿ ಪರಮಾತ್ಮ ನಾವು ನೋಡಿವೇನು? ಇಲ್ಲ. ಅದೇನಾಯ್ತು? ನಿನ್ನಲ್ಲಿ ನೀ ಪರಮಾತ್ಮನ ನೋಡು. ನಿನ್ನಲ್ಲಿ ಪರಮಾತ್ಮ ನೀ ನೋಡಿದ್ರೆ ನಿನಗೆ ಎಲ್ಲೆಲ್ಲಿಯೂ ಪರಮಾತ್ಮ. ಅವಾಗ ಜಗದಗಲ ಮಿಗಿಲಗಲ ನಿಮ್ಮಗಲ ಪಾತಾಳದಿಂದ ಅರ್ಥ ಆಗ್ತದೆ. ಅದು ನೋಡಕ್ ಬರ್ತಿಲ್ರಿ. ಅದಕ್ಕೂ ಸಣ್ಣ ದೃಷ್ಟ ಅಂತ ಹೇಳ್ತಾರೆ ನಮ್ಮ ಗುರುಗಳು. ನಿಮಗೆ ಹೇಳೇನಿಲ್ಲ, ಭಾಳ ಸಲ ಹೇಳಿನಿ. ಒಬ್ಬ ರಾಜ ಇದ್ದ. ರಾಜನಿಗೆ ಚಕ್ಷು ದೋಷ ಬಂದಿತ್ತು. ಚಕ್ಷು ಅಂದ್ರೆ ಕಣ್ಣು ಅಥವಾ ನೇತ್ರ. ಮೊದಲೇ ರಾಜ ದೃಶ್ಯ ದೋಷ ಬಂದಾಗ ವೈದ್ಯರಲ್ಲಿ ಹೋದ್ರು. ಎಲ್ಲ ವೈದ್ಯರು ನೋಡಿದ್ರು, ತಪಾಸಣೆ ಮಾಡಿದ್ರು, ಔಷಧೋಪಚಾರ ಮಾಡಿದ್ರು. ಅದು ಮುಗಿಲಿಲ್ಲ. ಮುಗಿದೇ ಇದ್ದಾಗ ರಾಜ ವೈದ್ಯರು ಅಂತ ಅವ್ರಿಗೆ ಸಪ್ರೇಟ್ ಇರ್ತಾರೆ. ರಾಜ ವೈದ್ಯರು ಬರೇ ರಾಜರಿಗಷ್ಟೇ ನೋಡ್ತಾರೆ, ಇವನ್ನ ನಮ್ಮ ನಿಮ್ಮಂತಲ್ಲಿ ನೋಡಂಗಿಲ್ಲ. ಅವ್ರು
ಆ ಆಸ್ಥಾನದ ರಾಜ್ಯ ವೈದ್ಯರೆಲ್ಲ ನೋಡಿದರು, ಅದಕ್ಕೂ ಕಣ್ಣು ಕಾಣಲಿಲ್ಲ. ಅವನಿಗೆ ಬಹಳ ಚಿಂತೆ ಆಯಿತು. ಆಮೇಲೆ ಪಕ್ಕದ ರಾಜ್ಯದ ರಾಜ್ಯ ವೈದ್ಯರನ್ನು ಕರೆಸಿದ್ರು, ಅವರು ನೋಡಿದ್ರು, ಆ ದೋಷ ಹೋಗಲಿಲ್ಲ. ಆವಾಗ ಅವನ ಪದ್ಧತಿ ಏನಿತ್ತಂದ್ರೆ, ತನ್ನ ಆಸ್ಥಾನಕ್ಕೆ ಯಾರೇ ಸಾಧುಗಳೇ ಬರಲಿ, ಮಹಾತ್ಮರು ಬರಲಿ, ಅವರಿಗೆಲ್ಲ ಆಧಾರ ಮಾಡಿ, ಉಪಚಾರವನ್ನು ಮಾಡಿ, ಒಂದು ದಿನ ಉಳಿಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು, ನಂತರ ಎರಡನೇ ದಿನ ತಾವ್ಯಾರು, ಎಲ್ಲಿಂದ ಬಂದಿರಿ, ಬಂದ ಕಾರಣವೇನು ಅಂತ ಪ್ರಶ್ನೆ ಮಾಡ್ತಿದ್ದ. ಆ ಒಂದು ದೊಡ್ಡ ಗುಣ ಇತ್ತು ರಾಜನಲ್ಲಿ. ಅದೇ ಪ್ರಕಾರ ಒಬ್ಬ ಸಾಧು ಹೋಗ್ತಿದ್ದ, ನೆನಪಾಯ್ತು, ಕತ್ತಲಾಯ್ತು, ಇಲ್ಲೇ ರಾಜನ ಅರಮನೆಯಲ್ಲಿ ವಾಸ ಮಾಡಿ ನಾಳೆ ಹೋದ್ರಾಯ್ತಂತ ಅವನು ಹೋದ. ಅವರನ್ನ ಬರಮಾಡಿಕೊಳ್ಳೋರು ರಾಜ ಅಲ್ಲ, ಅವರ ಸೇವಕರು. ಪ್ರತಿಯೊಬ್ಬರನ್ನ ಬರಮಾಡಿಕೊಂಡಂತೆ ಆತಿಥ್ಯದಿಂದ ಬರಮಾಡಿಕೊಂಡು ಅವರಿಗೆ ಇರಲಿಕ್ಕೆ ಕೋಣೆಯ ವ್ಯವಸ್ಥೆಯನ್ನು ಮಾಡಿ, ಅವರ ಧ್ಯಾನಕ್ಕಾಗಲಿ ಅಥವಾ ಬೇರೆ ಯಾವುದೇ ಉಪಚಾರಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ರಾಜನಿಗೆ ಬಂದು ಹೇಳಿದ್ರು, ಅಪ್ಪ, ಒಬ್ಬ ಮಹಾತ್ಮರು ನಿನ್ನೆ ಬಂದು ವಾಸ ಮಾಡ್ಯಾರ ಅಂತ. ಆತ ಪ್ರತಿಯೊಬ್ಬರಿಗೆ ಮಾಡಿದಂತೆ ಎರಡನೇ ದಿನ ಕರೆದ. ತಾವು ಯಾರು, ಎಲ್ಲಿಂದ ಬಂದಿರಿ, ಯಾವ ಕಾರಣಕ್ಕಾಗಿ ಬಂದಿರಿ ಅಂದ. ಆತ ಹೇಳಿದ, ನಾನು ಇಂಥ ರಾಜ್ಯಕ್ಕೆ ಹೋಗ್ಬೇಕಾಗಿತ್ತು, ಈ ಸಮಯ ಇಲ್ಲಿ ಆಯ್ತು, ತಮ್ಮ ಭೇಟಿ ಆದಂಗಾಗ್ತದ ಅಂತ ಇಲ್ಲಿ ಬಂದೆ ಅಂತ. ಒಳ್ಳೇದಾಯ್ತು. ಆ ಮಾತಾಡುವಾಗ ಈ ಒಂದು ಮಹಾತ್ಮರಿಗೆ ಸ್ವಲ್ಪ ಅನುಮಾನ ಬಂತು. ನಿಮ್ಮ ಆರೋಗ್ಯದಲ್ಲಿ ಕಣ್ಣಿಗೆ ಏನನ ದೋಷ ಆದನಂತ ಕೇಳಿದ. ಅವಾಗ ಹೇಳಿದ, ಏನು ಹೇಳಿ ಮಹಾತ್ಮರೇ, ದೋಷ ಪರಿಹಾರಕ್ಕಾಗಿ ಇಡೀ ವೈದ್ಯರಾಯಿತು, ರಾಜ್ಯ ವೈದ್ಯರಾಯಿತು, ಎಲ್ಲ ರಾಜ್ಯ ವೈದ್ಯರ ಮುಗಿತು, ದೃಷ್ಟಿ ದೋಷ ಹೋಗಲಿಲ್ಲ ಅಲ್ಲ. ಏನೇನು ಮಾಡಿರಿ ಅಂದ ಅವನು. ಅವರೆಲ್ಲ ಹೇಳಿದ್ದೆಲ್ಲ ಮಾಡೀನಿ, ನಾನೊಂದು ಹೇಳ್ತೀನಿ, ಮಾಡ್ತೇನೆ ಅಂತ ಕೇಳ್ದ. ಇಷ್ಟು ಮಂದಿ ವೈದ್ಯರು ಮಾಡಿದ್ರು ಆಗಿಲ್ಲ, ಈತ ಏನು ಹೇಳ್ತಾನಪ್ಪ, ನೋಡಿದ್ರೆ ಗಡ್ಡ ಮೀಸಿ ಬಿಟ್ಟು ಸನ್ಯಾಸಿಗಳು ಬಂದಾರ, ಎಲ್ಲಿ ಬಿಡು ಕೇಳಮ್ಮ, ಇಷ್ಟು ಮಾಡಿನಲ್ಲ ಯಾಕಂತ ಆತನ ಮಾತು ಕೇಳ್ದ. ರಾಜ, ನೀವೊಂದು ಕೆಲಸ ಮಾಡು, ಇವತ್ತಿನಿಂದ ತಕ್ಷಣದಲ್ಲಿ ನೀನು ಜಗತ್ತಿನಲ್ಲಿರುವಂತಹ ನಾನಾ ನಾಮರೂಪಗಳ ಬಣ್ಣಗಳು, ನಾನಾ ಬಣ್ಣಗಳ ಆಕಾರವ ರೂಪವ, ಆದರೆ ನೀನು ಮಾತ್ರ ಇವತ್ತಿನಿಂದ ನಾನು ಮರಳಿ ಇಲ್ಲಿಗೆ ಬರೋ ತನಕ, ನಾನು 2 ತಿಂಗಳು ಬಿಟ್ಟು ಬರ್ತಾನೋ 3 ತಿಂಗಳು ಬಿಟ್ಟು ಬರ್ತಾನೋ ಗೊತ್ತಿಲ್ಲ, 3 ತಿಂಗಳವರೆಗೆ ನೀನು ಹಸಿರು ಗ್ಲಾಸಿನ ಕನ್ನಡಕವನ್ನು ಹಾಕಿಕೊಂಡೇ ಹೊರಗೋಗಬೇಕು. ಬೇರೆ ಕನ್ನಡಕವನ್ನು ಹಾಕಿ ಬೇರೆ ಬಣ್ಣವನ್ನು ನೀನು ನೋಡಬಾರದು ಅಂದ. ರಾಜನ ಆಗ್ಲಿಂದ. ರಾಜರವರು 2ನೇ ದಿನ ಪ್ರಯಾಣ ಅಲ್ಲ, ಆತ ಹೋದ ಮುಂದಕ್ಕೆ ಡಂಗೂರು ಹಾಕಿಸಿದ. ರಾಜರ ಪ್ರಯಾಣ ಇವತ್ತು ಪೂರ್ವಕ್ಕಿದ್ರೆ ನಾಳೆ ಪಶ್ಚಿಮ, ಉತ್ತರ, ಹಿಂಗೆ ಎಲ್ಲ ಇರೋ ನಾನಾ ಕಡೆ ಹೋಗೋರವರು. ನಾಳೆ ಎಲ್ಲಿಗೆ ಹೋಗ್ತಾನ ರಾಜ, ಯಾವ ದಿಕ್ಕಿಗೆ ಯಾವ ಮಾರ್ಗಕ್ಕಂದ್ರೆ ಆತ ಕಣ್ಣಿಗೆ ಎಲ್ಲಿಯವ್ರಿಗೆ ಕಾಣ್ತದ, ಬರೀ ಹಸಿರು ಬಣ್ಣ ಹುಡ್ಕಂತ ಹೋಗೋರು. ಹಸಿರು ಬಣ್ಣ ಬಿಡಬೇಕು, ಹಸಿರು ಬಿಟ್ಟು ಬೇರೆ ಏನು ನೋಡಬಾರ್ದಲ್ರಿ. ಆವಾಗ ಇದೇ ಪ್ರಕಾರ ನಡೀತು. ಬರೇ ಬಣ್ಣ ಬೆಳೆಯೋದಕ್ಕೋಸ್ಕರವಾಗಿ ರಾಜ್ಯದ ಬೊಕ್ಕಸೆಲ್ಲ ಖಾಲಿ ಆಕೈತಿ ನೋಡ್ರಿ. ಒಂದು ದಾರಿ, ಇಡೀ ರಾಜಧಾನಿ ಎಲ್ಲಿ ನೋಡು ಬರೀ ಹಸಿರು ಬಣ್ಣ ಬಿಟ್ಟು ಬೇರೆ ಬಣ್ಣನೇ ಇದ್ದಿಲ್ಲ. ಆವಾಗ 3 ತಿಂಗಳ ಆದಮೇಲೆ ಪುನಃ ಅಲ್ಲಿಗೆ ಬಂದ. ಬರೋದ್ರೊಳಗೆ ಗೊತ್ತಾಯ್ತು, ನಾನು ಹೇಳಿದ್ದೇನೋ ಹೆಚ್ಚು ಕಮ್ಮಿ ಆಗಿರಬಹುದು ಅಂತ ಅನ್ಕಂಡೆ ರಾಜನಲ್ಲಿ ಬಂದು ಕೇಳಿದ, ರಾಜರೇ ಹೀಗೆ ಹೇಗಿದೆ ದೃಷ್ಟಿ ದೋಷದಿಂದ? ಅಪ ದೋಷ ಏನು ನಿವೃತ್ತಿ ಆಗ್ಯದ, ಕಡಿಮೆ ಆಗ್ಯದ, ಆದರೆ ದುಡ್ಡು ಮಾತ್ರ ಬಹಳ ಖರ್ಚಾಯ್ತು. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಬಣ್ಣ ಬಳಿಯೋರಾಗಿ ಇದ್ದಂತ ದುಡ್ಡೆಲ್ಲ ಖರ್ಚಾಯ್ತು, ದೋಷನ ಹೋಯ್ತು, ಇಲ್ಲಂತಲ್ಲ, ಖರ್ಚು ಭಾಳ ಆಯ್ತಂದ. ನಿನಗ ಇಷ್ಟು ಖರ್ಚು ಮಾಡಂತ ಯಾವನು ಹೇಳಿದೆ ನಿಮಗಂದ? ಸಾಧು ಮತ್ತೆ ಏನ್ ಮಾಡಬೇಕಾಗಿತ್ತು? ಆ ಇಡೀ ರಾಜ್ಯವೆಲ್ಲ ಹಸಿರು ಬಣ್ಣ ಬಳಿಯೋದಕ್ಕಿಂತ ಒಂದು 10 ರೂಪಾಯಿ ಕೊಟ್ಟು ಹಸಿರು ಗ್ಲಾಸಿನ ಚಸ್ಮ ಕನ್ನಡಕ್ಕೆ ನೀನು ಹಾಕೊಂಡ್ರಾಗಿತ್ತಲ್ಲ, ನೀನೇನ್ ಹಾಕ್ಬೇಕಾಯ್ತು?
ನಿನ್ನ ಕಣ್ಣಿಗೆ ಹಸಿರು ಕಾಣುವಂಥ ಗ್ಲಾಸನ್ನು ಹಾಕಿಣಿದ್ರೆ 10 ರೂಪಾಯಿದಲ್ಲಿ ರೋಗ ಹೋಗ್ತಿತ್ತು, ಎಂಥ ಅನಾಹುತಿ ಮಾಡಿಕೊಂಡಂದ. ಅವಾಗ ಏನಾಯ್ತು, ಮೊದಲು ಏನಾಯ್ತು, ಎಲ್ಲ ಹಸಿರೇ ನೋಡ್ಬೇಕಂದ್ರೆ ಎಲ್ಲ ಕಡೆ ಹಸಿರು ಬಣ್ಣ ಬೆಳಿಬೇಕಂತ ತಿಳ್ಕೊಂಡ ಅವನು. ತನ್ನ ಕಣ್ಣಿಗೆ ಹಸಿರು ಗ್ಲಾಸನ್ನು ಹಾಕಿಕೊಂಡಾಗ ಜಗತ್ತಲ್ಲೇ ಹಸಿರು ಕಾಣ್ತದಂತ. ಕಣ್ತಿಲ್ದೀಗ ಅವನಿಗೆ ಜಗತ್ತಲ್ಲಿ ಹಸಿರು ಕಾಣ್ತಲ್ಲಿ. ತನ್ನ ರಾಜ್ಯ ಅಷ್ಟೇ ಅಲ್ಲ, ಬೇರೆ ರಾಜ್ಯಕ್ಕೆ ಹೋದ್ರು ಕೂಡ ಅಚ್ಚಿಗೆ ಕಾಣ್ತದೆ. ಅದರಂತೆ ಇಲ್ಲಿ ಕೂಡ ಪರಮಾತ್ಮ ನಮ್ಮಲ್ಲಿ ನಾವು ನೋಡಿದ್ವು ಅಂದ್ರೆ ಜಗತ್ತಿನೆಲ್ಲ ಪರಮಾತ್ಮ ಕಾಣ್ತಾನೆ. ಆ ಪರಮಾತ್ಮನ ಕಾರಣಕ್ಕೋಸ್ಕರವಾಗಿ ಏನೇನೋ ಮಾಡಿ ಜನ್ಮನೂ ಹಾಳು ಮಾಡ್ಕೊಂಡು, ಸಂಪತ್ತನ್ನು ಹಾಳು ಮಾಡ್ಕೊಂಡು, ಆಯುಷ್ಯನು ಹಾಳು ಮಾಡ್ಕೊಂಡೆಲ್ಲ ಎಂತ ಹುಚ್ಚಪ್ಪ ಅಂತ ಮಹಾತ್ಮ ಹೇಳ್ತಾರೆ. ಇಲ್ಲಿ ದ್ರಾಷ್ಟಾಂತ ಏನಂದ್ರೆ, ನಾವು ನಮ್ಮಲ್ಲಿ ದೃಷ್ಟಿ, ಆ ಬ್ರಹ್ಮ ದೃಷ್ಟಿ ಬಂತಿಲ್ಲ, ಜಗತ್ತೆಲ್ಲ ಬ್ರಹ್ಮ ಸ್ವರೂಪ ಕಾಣ್ತದೆ. ಆ ರೀತಿಯಾಗಿ ಇಲ್ಲಿ ಸಮಯ ಆಯಿತು. ಈ ರೀತಿ ಏನು ಹೇಳ್ತಾ ಬಂದ್ರಂದ್ರೆ, ಬ್ರಹ್ಮದ ಆಧ್ಯಾತ್ಮಿಕ ವಿಚಾರವನ್ನು ಹೇಗೆ ಮಾಡಬೇಕು ಅರ್ಜುನ ಅಂದರೆ, ಹೀಗೆ ಕ್ರಮವಾಗಿ ಆ ಆತ್ಮಜ್ಞಾನದ ವಿಚಾರವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಬಂದರು. ಸಮಯ ಆಗಿದೆ, ನಾಳೆ ದಿನ ವಿಚಾರ ಮಾಡೋಣ ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಕ್ಕೆ ಶರಣೆನ್ನುತ್ತ ಗುರುಪಾದಕ ಸಮರ್ಪಿಸಿ ಮಂಗಲವನ್ನು ಹೇಳ್ರಿ. ಅಲ್ಲಿ ಬಿಟ್ಟು ಬರ್ರಿ, ಇಲ್ಲೇನೆ ಅವನು ನಿಮ್ಮ ಬಿಟ್ಟು ಬಾ. ಇಲ್ಲ ಟೈಮ್ ಆಗ್ತದೆ ನಿಮ್ಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಶಿವಾಯ ನಮಃ ಓಂ, 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 ಶಿವಾಯ ನಮಃ ಓಂ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದಾರ್ಥವ ಬೋಧಿಸಿದೆ, ಗುರುವರ ಅರ್ಥವ ಬೋಧಿಸಿದೆ. ಉಕ್ಷಾವಾಹನ ಶಂಕರನ ಮುಚ್ಚಾರವ ಮಾಡಿಸಿದೆ, ಗುರುವರ ಉಚ್ಚಾರವ ಮಾಡಿಸಿದೆ. ಶ್ಯಾಮದಾಮ ಶ್ರೀರಾಮ ಅಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ.
ಆಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಚರಣ ಭಜಕರ ದುರಿತ ವೃಂದ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಬ್ರೂಲತಾಪುರ ದೈವದಿಂದಲೇ ನಿರುತದಿ ವಾಶಿಸಿದೆ ಗುರುವರ ಹರುಷದಿ ವಾಶಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ श्रीमद्जगद्गुरु सिद्धार्थ स्वामी श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव महाराज की जय सकल साधु संत